ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಗರಿಗೇನು ಬೆಳೆಯಲ್ಲ. ಸಮ ಫೀಲ್ ಅಲ್ಲ ಗೈಸ್, ಅಲ್ಟಿಮೇಟ್ಲಿ ಒಂದು ಗೋಲ್ ಬಂದಿದ್ದಿಲ್ಲ. ಸಖತ್ತಿದೆ ಗೈಸ್ ಎಕ್ಸ್ಪೀರಿಯನ್ಸ್ ಮಾತ್ರ. ಇವ ಹಂಗೆ ಇದು ಮಾಡ್ಕೋಬೇಕು. ಶಿವ ನಂದೀಶಪ್ಪ ಈಶ್ವರಂಗೆ ಹತ್ತಿರದಲ್ಲಿ ಇದೆಯಾ, ನಮ್ಮದು ಒಂದು ಮೊರೆನ ದೇವರ ಹತ್ರ ಇಡಪ್ಪ, ಒಳ್ಳೇದಾಗಲಿ ಗೈಸ್. ಅಲ್ಲಿಂದ ನಡ್ಕೊ ಬರದೆ ಒಂದಾದರೆ ಇಲ್ಲಿ ನೋಡ್ಬೇಕು. ಇಲ್ಲಿ ಅಂತೂ ಕೆಳಗಡೆ ಫುಲ್ಲು ಪೀಕು, ಬಿದ್ರಂತೂ ಇಲ್ಲಿಂದ ಆರಾಮ್ಸೆ ಹೋಗ್ಬಿಡ್ತಾರೆ ಕೆಳಗಡೆ. ಗೈಸ್ ಇವತ್ತು ನಾನು ಶಿವಗಂಗೆ ವೀಡಿಯೋ ಮಾಡಿದ್ದೀನಿ. ಇದು ಜಸ್ಟ್ ಇಂಟ್ರೊಡಕ್ಷನ್ ಇರುತ್ತೆ, ಹೆಂಗಿರುತ್ತೆ ಅಂತ ನೋಡಿ. ನೀವು ಮೇಲ್ಗಡೆ ಹೋದಾಗ ಸಖತ್ತ ವ್ಯೂ ಕಾಣುತ್ತೆ, ಬಂಡೆಗಳೆಲ್ಲ ಇರೋದು. ನೀವು ಬೆಂಗಳೂರಿಂದ ನೀವೇನಾದ್ರು ಟ್ರಾವೆಲ್ ಮಾಡ್ಕೊ ಹೋದ್ರೆ, ನಾನು ಇಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೋದು ಮುಂದೆ ಸಿಗುತ್ತೆ. ನಾನು ಇಲ್ಲಿ ಜಸ್ಟ್ ಇಂಟ್ರೋ ಕೊಡ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂತ. ಅಲ್ಲಿಂದ ನೀವು ಬಸ್ಸಲ್ಲಿ ಮಾಡ್ಕೊಂಡು ಬಂದರು ಟಾಪ್ ವ್ಯೂ ಇಲ್ಲಿ ನಾನು ಮಾತಾಡ್ತಾ ಇರುವಂಥದ್ದು. ಚೆನ್ನಾಗಿದೆ, ಅಲ್ಟಿಯಾಗಿದೆ ಲುಕ್ ಮಾತ್ರ. ಅದು ಬೇಗ ವಿಂಟರ್ ಸೀಸನ್ ಇದೆ, ಬೇಗ ಮುಗಿದೋಗುತ್ತೆ. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದೇನೆ. ಸೊ ಆರಾಮ್ಸೆ ಬೇಗ ಬಂದರೆ ನೋಡ್ಬೋದಾಗಿರುತ್ತೆ. ನಾನಿದ ಮೇಲೆ ವೀಡಿಯೋ ಮಾಡಿದ್ದು, ಇದು ಎಂಟ್ರೆನ್ಸಲ್ಲಿ ನಾನಿಗೆ ಇಂಟ್ರೋ ಕೊಡುವಂಥದ್ದು. ಟಿ ವಿ ರಿಪೋರ್ಟ್ ಅವ್ರು ಹೆಂಗೆ ತೋರಿಸ್ತಾರೆ ಹಂಗೆ ತೋರ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ನಮ್ಮ ವೀಡಿಯೋ ಆಗೋದು ಅಡ್ಜಸ್ಟ್ ಆಗಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಬನ್ನಿ. 12 ಗಂಟೆ ಇದೆ ಈಗ. ಕೋಲ್ಡ್ ವೆದರ್ ನವೆಂಬರ್ ಮಂತಲ್ಲಿ ವೀಡಿಯೋ ಮಾಡಿ ಈ ಏಜಲ್ಲಿ ಒಂದು ಕಡೆ ಟ್ರಿಪ್ ಮಾಡ್ಕೊಂಡು ಒಂದು 4 ಜನ ಫ್ರೆಂಡ್ಸ್ ಹೋಗ್ತೀವಿ ಅಂದರೆ ಎಲ್ಲರಿಗೂ ಓಡಿಸೋದು ಎಷ್ಟು ಕಷ್ಟ ಅಂದರೆ, ಎಷ್ಟೋ ಪ್ಲ್ಯಾನ್ಗಳು ಟ್ರಿಪ್ಗಳು ಕ್ಯಾನ್ಸಲ್ ಆಗಿಬಿಟ್ಟಿರುತ್ತೆ. ಬಟ್ ಇವಾಗ ನಾವು ಶಿವಗಂಗೆಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ಮೆಜೆಸ್ಟಿಕ್ ಇದೆ, ಮೆಜೆಸ್ಟಿಕ್ಕಿಂದ ನಾವು ಬಸ್ಸಲ್ಲಿ ಹೋಗ್ತಿದ್ವಿ. ಬನ್ನಿ ಮುಂದೆ ಅಪ್ಡೇಟ್ ಇರುತ್ತೆ ನಿಮಗೆ. ಇದೆ ಗೈಸ್ ಮೆಜೆಸ್ಟಿಕ್ ಬಸ್ ಸ್ಟಾಪ್. ಸುಮ್ಕಿರ್ಲ ಇಲ್ಲ ನಾನು ಬರೋದು ಬೇಡ, ಗೊತ್ತಾಗಲ್ಲ ಸುಮ್ಕಿರ್ಲ ಅದು ಬಸ್ಸಲ್ಲಿ ಹೋಗ್ತಾ ಇದೀವಿ ಗಾಯ್ಸ್. ಸಂದೇಶ್ ಅವರು ಕಾಣಿಸ್ಕೊಳ್ಳಲ್ವಂತೆ ನಮ್ಮ ವೀಡಿಯೋದಲ್ಲಿ, ಅವ್ರು ಇವತ್ತು ಬರಲ್ವಂತೆ. ಪರವಾಗಿಲ್ಲ. ಸೈನ್ ಬಾಯ್ ಇದ್ದಾರೆ, ಗೋಪಾಲ್ ಸರ್ ಇದ್ದಾರೆ, ರೋಹನ್ ಸರ್ ಆಗ್ತಾ ಮೊದಲಿದ್ದಾರೆ. ದಾಬಾಸ್ಪೇಟೆಗೆ 11:40 ರೀಚ್ ಆಗಿದ್ದೀವಿ ಗಾಯ್ಸ್. ಇವಾಗ ಏನು ಗೊತ್ತಾ, ಇಲ್ಲಿಂದ ಗಾಯ್ಸ್ ಬಸ್ಗಳು ಇರುತ್ತೆ ಮತ್ತು ಆಟೋದಲ್ಲಿ ಹೋಗ್ಬೋದಾಗಿರುತ್ತೆ. ನಾವು 5 ಜನ ಇರೋದ್ರಿಂದ ಗಾಯ್ಸ್ ಈಗ ಆಟೋದಲ್ಲಿ ಹೋಗ್ತಾ ಇದೀವಿ. ಸೀಟು 30 ಬುಕ್ ಮಾಡ್ತಿದ್ವಿ. ಇಲ್ಲಿ ನೋಡೋಕ್ಕೆ ಸಗದಾಗಿ ಕಾಣ್ತಾ ಇದೆ ಗಾಯ್ಸ್. ಟೆಂಪಲ್ ಇದೆ. ಗಾಯ್ಸ್ ನಿಜ ಹೆಂಗೆಂಗೋ ಪ್ಲಾನ್ ಮಾಡಿ ಅಲ್ಟಿಮೇಟಾಗಿ ಬಂದು ತಲುಪಾಗಿದೆ ಸ್ಪಾಟು. ಟೈಮ್ ಏನಾಗಿಲ್ಲ ಅಂದರೆ ಗಾಯ್ಸ್ 12 ಗಂಟೆ 6 ನಿಮಿಷ ಆಗಿದೆ ಗಾಯ್ಸ್. ಏನಿಲ್ಲ ಅಂದ್ರೆ 1 o'clock ಎಲ್ಲ ಮೇಲೆ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವ್ರ ಜೊತೆ ಬಂದಿದ್ದೀನಿ. ಎಲ್ಲ ಬಾಯ್ಸ್ಗೂ ಆಸೆ ಇದೆ, ಯಾವ್ದಾದ್ರು ಬೈಕು ಸಖತ್ತಾಗಿರಬೇಕು. ನೋಡಿ ಇಲ್ಲಿ ಎಕ್ಸ್ಪಲ್ಸ್ ಐತೆ. ಈ ಥರ ಬೈಕಲ್ಲಿ ತೊಗೊಂಡು ಸೋಲೋ ಟ್ರಿಪ್ ಆಗಿಲ್ಲ ಅಥವಾ ಟ್ರಿಪ್ಪು, ಈ ಥರ ಎಲ್ಲ ಟ್ರಿಪ್ಪು ಬೈಕಲ್ಲಿ ಬಂದರೆ ಸಖತ್ತಾಗಿರುತ್ತೆ. ನಾವು ಬೈಕ್ ಇಲ್ವಲ್ಲ, ಸೊ ಅಲ್ಲಿಂದ ಬಸ್ಸಲ್ಲಿ ಬಂದು ಆಟೋ ಮಾಡ್ಕೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್ ಸ್ಟಾರ್ಟ್ ಮಾಡೋಣ. 12 ಕಾಲಾಗಿದೆ. ಬೆಂಗಳೂರಿಂದ 57 ಕಿಲೋಮೀಟರ್ ಇರುತ್ತೆ. ಸೊ ಆರಾಮ್ಸೆ ನೀವು ಬಸ್ಸು ಇರುತ್ತೆ, ಆಟೋನೂ ಇರುತ್ತೆ, ಬರ್ಬೋದಾಗಿರುತ್ತೆ. ಒಂದು ವೆಹಿಕಲ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಟೈಮ್ 12 ಗಂಟೆ ಇದೆ. ಈಗ ಕೋಲ್ಡ್ ವೆದರಲ್ಲಿ ನವೆಂಬರ್ ಮಂತಲ್ಲಿ ಬನ್ನಿ ಗಾಯ್ಸ್ ಒಳಗಡೆ ಹೋಗೋಣ. ತುಂಬ ಜನ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ ಕ್ಯೂರಿಯಾಸಿಟಿ ನಮಗೂ ಇದೆ. ಗಾಯ್ಸ್ ಇಲ್ಲಿಂದ ಒಂದೇ ಸ್ಟ್ರೈಟ್ ಇಲ್ಲಿಂದ ಶಿವಗಂಗೆ ಬೆಟ್ಟ ಹತ್ತಿ ಹೋಗೋವಂಥದ್ದು. ಹೋಗ್ಬೇಕಾ ಬೇಡವಾ ನಾವು ಪ್ಲ್ಯಾನಿಂಗಲ್ಲೇ ಇಷ್ಟೊತ್ತಾಗಿ ಅಂತೂ ಇಂತೂ ಗಾಯ್ಸ್ 12:15 ಆಗೈತೆ ಎಕ್ಸಾಕ್ಟ್ ಟೈಮು. ಬನ್ನಿ ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಈಶ್ವರನ ತಲೆ ಮೇಲೆ ಇರುವಂಥ ಗಂಗೆ ಪಾರ್ವತಿ. ತುಂಬ ಜನ ಗಾಡೀಲಿ ಪ್ರಿಫರ್ ಮಾಡ್ತಾರೆ. ಬನ್ನಿ ಗಾಯ್ಸ್ ಲೆಟ್ಸ್. ಗಂಗಾದೇಶ್ವರ ವನ್ಯದೇವಿ ಇದು ಎಂಟ್ರೆನ್ಸ್ ಈ ಥರ ಇದೆ ನೋಡಿ. ಸ್ಲಿಪ್ಪರ್ ಅಲ್ಲಿ ಬಿಡಕ್ಕೆ ಹೋಗಿದ್ವಿ, ಬಟ್ ನೋಡಿ ಎಲ್ಲ ಸ್ಟೆಪ್ಸ್ಗೆಲ್ಲ ಅರ್ಶಿನ ಕುಂಕುಮನ ಹಚ್ಕೊಂಡು ಹೋಗಿರ್ತಾರೆ ಮೇಲೆ. ರೀ ಸೈಡ್ಗೆ ಹೋಗ್ರಿ, ನಿಮ್ಮ ಬ್ಯಾಗ್ ತೋರಿಸ್ಬಿಡಿ ವಿಡಿಯೋಗೆ. ಇಮೋಷನಲ್ ಡ್ಯಾಮೇಜ್. ಅವ್ರು ಹಂಗೆ ರೀ, ಅವರು ವೀಡಿಯೋದಲ್ಲಿ ಬರಬೇಕು ಅಂತ ಮುಂದೆ ಹೋಗ್ತಾ ಇರ್ತಾರೆ ಗಾಯ್ಸ್. ಅವ್ರನ್ನೇನು ಅಷ್ಟೇ ತಲೆ ಕೆಡಿಸ್ಕೊಬಿಟ್ಟು. ಯೂಶಲಿ ತುಂಬ ಜನ ಚಪ್ಪಲಿನ ಹೊರಗಡೆ ಬಿಟ್ಟಿರ್ತಾರೆ, ಬಟ್ ಚಪ್ಪಲಿ ಹತ್ಕೊಂಡೇ ಹತ್ತಿ. ಯಾಕಂದರೆ ಮೇಲ್ಗಡೆ ಹೋಗಬೇಕಾಗಿರೋದ್ರಿಂದ ಟಾಪಲ್ಲಿ ಬರಿಗಾಲಲ್ಲಿ ಕಷ್ಟ ಆಗುತ್ತೆ. ಸೊ ಚಪ್ಪಲಿ ಹತ್ಕೊಟ್ಟಿ. ಹಂಗೆ ಲಗೇಜ್ ಇದ್ರೆ ಖಂಡಿತ ಅಲ್ಲೆಲ್ಲರ ಅಂಗಡಿ ಇರುತ್ತಲ್ಲ, ಅಲ್ಲಿ ಇಟ್ಬಿಟ್ಟು ಹತ್ತಿ. ಹಾಗಾದರೆ ಕಂಫರ್ಟಬಲಾಗಿ ಹತ್ಬೋದಾಗಿರುತ್ತೆ. ಗೈಸ್ ಬಂದೆಡ್ಡೆ 12 ಕಾಲಿಗೆ ಊಟ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಊಟ ಪ್ರತಿದಿನ ಇರುತ್ತಂತೆ. ಸೊ 12 ಗಂಟೆಗೆ ಸ್ಟಾರ್ಟ್ ಆದರೆ 3 ಗಂಟೆವರೆಗೂ ಇರುತ್ತಂತೆ. ಬನ್ನಿ ಗಾಯ್ಸ್ ಊಟದ್ದು ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ನೋಡಿ ಇಲ್ಲಿ ಬಂದೆ ಇದೆ ನೋಡಿ ಗಾಯ್ಸ್, ಪಾಯಸ ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಇರುತ್ತೆ. ಊಟ ಬಂದರೆ ಮಿಸ್ ಮಾಡಿದೆ ಒಂದ್ಸರಿ ಸೇವ್ಸ್ ಹೋಗಿ ಚೆನ್ನಾಗಿರುತ್ತೆ ಗಾಯ್ಸ್. ಸ್ವಲ್ಪ ತಿನ್ನೋಣ ಅಂತ ಹೋದ್ವಿ. ಟೇಸ್ಟ್ಗೆ ಅಂತೂ ಸರಿಯಾಗಿ ಬಡ್ದು ಬಾಯಿಗೆ ಹಾಕಿದ್ರೆ ಹತ್ತಕ್ಕಾಗುತ್ತೋ ಇಲ್ಲೂ ಗೊತ್ತಿಲ್ಲ. ಸೊ ಬೇಗ ಹೋಗೋಣ. ಪ್ರಸಾದ ಮಾತ್ರ ಚೆನ್ನಾಗಿದೆ ಗಾಯ್ಸ್, ಬಂದರೆ ಟ್ರೈ ಮಾಡಿ. ಸೊ ಗಾಯ್ಸ್ ಇಲ್ಲಿ ಹೋದರೆ ನಿಮಗೆ ಮೊದಲನೇದು ಟೆಂಪಲ್ ಇದೆ ಅಂತ ಹೇಳ್ಬೋದು. ಸೊ ಇದ್ರ ಮೇಲೆ ಸ್ಟೆಪ್ಸ್ ಹತ್ತು ಹೋಗ್ಬೋದು. ತುಂಬ ಜನ ಹೇಳ್ತಾರೆ ಚಪ್ಪಲಿ ಬಿಟ್ಬಿಡುತ್ತೆ ಅಂತ. ಸೊ ಚಪ್ಪಲಿ ಬಿಟ್ಬಿಟ್ಟಂದ್ರೆ ನೀವು ಟೆಂಪಲ್ ಅವ್ರ ಮೇಲ್ಗಡೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಚಪ್ಪಲಿ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಲಗೇಜ್ ಜಾಸ್ತಿ ತಗೊಬಿಡಿ ಗಾಯ್ಸ್, ಅದೇ ಅಂದ್ಕೊಂಡಿದ್ದು. ನಾನು ಕೂಡ ಬ್ಯಾಗ್ ಹಾಕ್ಕೊಂಡು ಹೊತ್ತಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಒಂದು ಅಂಗಡಿಲಿ ಇಟ್ಟತ್ತೆ. ಸೊ ಪರವಾಗಿಲ್ಲ ಚೆನ್ನಾಗಿತ್ತು. ಬ್ಯಾಗ್ ಏನಾದ್ರು ಇದ್ದಿದ್ರೆ ಇನ್ನೂ ಕಷ್ಟ ಆಗ್ತಿರೋದು. ಇಲ್ಲಿ ಒಂದು ಕಲ್ಲೊಂದು ಮಂಟಪ ಇದೆ. ನಾವು ಬದುಕ್ತಾ ಇರೋ ಬದುಕು
ಎಷ್ಟೋ ಜನರಿಗೆ ಕನಸು ಗಾಯ್ಸ್ ಅಲ್ವಾ, ತುಂಬ ಜನ ಏನೇನೋ ಆಸೆ ಪಟ್ಟಿರ್ತಾರೆ. ಬಟ್ ಅವರು ಇಲ್ಲಿ ಸ್ಟೇ ಇರೋಕ್ಕಲ್ಲ, ಬೆಂಗಳೂರಿಂದ ನಿಯರ್ ಟೆಂಪಲ್ ಇದೆ. ಹಾಗೆ ಯಾರ್ದೋ ಲೈಫಲ್ಲಿ ನಾವು ಈ ಒಂದು ಭಾಗ ಆಗಿರ್ತೀವಿ ಅಷ್ಟೇ, ಆ ಸಕ್ಸಸ್ಸಲ್ಲಿ ನಾವು ಒಂದು ಪಾರ್ಟ್ ಆಗಿರ್ಬೋದು. ಸೊ ಜೀವನ ನಮಗೇನು ಕಳಿಸುತ್ತೆ ಅದು ನಮ್ಮ ಜೊತೆಗಿದ್ದವ್ರು ನಮ್ಗೆ ಏನು ಹೇಳ್ಕೊಡ್ತಾರೆ ಅದನ್ನು ಒಂದು ಪಾರ್ಟ್ ಆಗಿರ್ತೀವಿ ನಿಜ ತಾನೆ. ಸೊ ಒಂದು ಒಳ್ಳೆ ವ್ಯೂ ಇತ್ತು ಗಾಯ್ಸ್, ಇನ್ನೂ ನೋಡ್ಕೊಂಡು ಇಲ್ಲಿಂದಲೇ ನಾವು ಹತ್ತಿದ್ದು. ಇಲ್ಲೇ ಲಗೇಜ್ ಇದೆ, ಲಗೇಜ್ ಇಟ್ಟು ಹತ್ತಿವಿ ಬನ್ನಿ ನೋಡ್ತಿಲ್ಲ ಗಾಯ್ಸ್. 12 ಮುಕ್ಕಾಲಾಗಿದೆ, ಸ್ವಲ್ಪ ಅಷ್ಟೇ ಬಂದಿದ್ದೀವಿ. ಸೊ ಮಧ್ಯೆ ಈ ಥರ ಅಂಗಡಿಗಳಿದೆ, ಯೂಸ್ ಆಗುತ್ತೆ ಗಾಯ್ಸ್. ಬೇಗ ಹೋಗೋಣ ಗಾಯ್ಸ್. ಬ್ಯಾಗು 5 kg 6 kg ಇತ್ತು, ಸದ್ಯಕ್ಕೆ ಅದು ವೆಯ್ಟ್ ಕಡಿಮೆ ಆದಕ್ಕೆ ಸ್ವಲ್ಪ ಜೋಶ್ ಬಂದಿದೆ. ಬನ್ನಿ ಗಾಯ್ಸ್. AK-47 ಅಂತ ನೋಡ್ರಿ, 360 ಡಿಗ್ರಿ ವ್ಯೂಸ್ ಗಾಯ್ಸ್, ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ. ನಾ ಚಿತ್ರದುರ್ಗದಲ್ಲಿ ಮೇಲೆ ಹತ್ಬೇಕಾದ್ರೆ ನಿಮ್ಗೆ ಹೇಳಿದ್ನಲ್ಲ ಭಯ ಆಗ್ತಾ ಇದೆ ಅಂತ, ಆ ಥರ ಫೀಲ್ ಇದೆ. ಸೊ ಗಾಯ್ಸ್ ಹತ್ತೋದಕ್ಕೆ ಜಾಗನೂ ಮಾಡಿದ್ದಾರೆ, ಅದಕ್ಕೆ ಚೆನ್ನಾಗಿದೆ. ಸೊ ಇಷ್ಟು ಜನರ ಜೊತೆ ಫ್ರೆಂಡ್ಗಳ ಜೊತೆ ಬರ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದೊಳ್ಳೆ ಜೋಶ್ ಇದೆ ಗಾಯ್ಸ್. ಜೈನ್ ಅವರಿದ್ದಾರೆ ನಮ್ಮ ಜೊತೆ, ಕ್ಯಾಪ್ಟನ್ ಆಫ್ ದಿ ಶಿಪ್ಪು. ವೈಸ್ ಕ್ಯಾಪ್ಟನ್ ರೋಹನ್ ಸರ್ ಇದ್ದಾರೆ, ಪೇಸ್ ಬ್ಯಾಟರ್ ಗೋಪಾಲ್ ಸರ್ ಇದ್ದಾರೆ. ಇಲ್ಲಿಂದ ವ್ಯೂಸ್ ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಹೋದ ಸಲ ಚಿಕ್ಕಮಂಗ್ಳೂರಲ್ಲಿ ನಿಮಗೆ ಮುಳ್ಳಯ್ಯನಗಿರಿದು ಫೋಟೋ ತೋರಿಸಿದ್ದೆ. ಮುಳ್ಳಯ್ಯನಗಿರಿಯಲ್ಲಿ ಸೇಮ್ ಹೈಯೆಸ್ಟ್ ಪೀಕ್ ಗಾಯ್ಸ್. ಇದು ಶಿವಗಂಗೆ ಬೆಟ್ಟ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಗಾಯ್ಸ್. ಶಿವನ ತಲೆಯಲ್ಲಿ ಮುಡಿಯಲ್ಲಿರುವಂಥ ಗಂಗೆ ಶಿವಗಂಗೆ, ಒಂದೊಳ್ಳೆ ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ನೀರಿದೆ ಅಲ್ಲಿ. ಸ್ವಿಮ್ಮಿಂಗ್ ಮಾಡೋ ಒಂದು ಆಪರ್ಚುನಿಟಿ ಇರಬೇಕಾಯ್ತು ಗಾಯ್ಸ್, ಅಲ್ಟಿ ಆಗಿರೋದು ಮಿಸ್ ಮಾಡ್ಕೊಳ್ತೀವಿ ಅಂತ. ಇನ್ನೂ ಒಂದು 3-4 ಕಿಲೋಮೀಟರ್ ಆಗುತ್ತೆ ಅಂತ, ಅಲ್ಲಿವರೆಗೆ ಎನರ್ಜಿ ಹೆಂಗಿರುತ್ತೆ ನೋಡೋಣ. ಲೆಟ್ಸ್ ಚಲೋ. ಬ್ಯಾಟ್ರಿ ಪವರ್ ಚಾರ್ಜ್ ಮಾಡ್ಕೊತಿರಲ್ಲ ಮತ್ತೆ ಗಾಯ್ಸ್. ನಾ ಇಲ್ಲಿ ವೀಡಿಯೋ ಮಾಡಿದ್ರೆ ನಿಮಗೆ ಹೋಗೋ 3 ಅವರ್ ವೀಡಿಯೋ ಮಾಡ್ಬೋದಾಗಿರುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಅದು ಕಟ್ ಮಾಡಿ ಎಡಿಟಿಂಗ್ ಹಾಕೋಣ. ಸ್ಟಾಪ್ ವ್ಯೂ. ಡಾಂಕಿ ಗಾಯ್ಸ್, ಡಾಂಕಿ ತುಂಬ ದಿನ ಆಗಿತ್ತು. ಕತ್ತೆ ನೋಡಿ, ಏನಾದ್ರು ನಮ್ಮ ಕಡೆ ಸರಿಯಾಗಿ ಓದ್ದೆ ಹೋದರೆ ಕತ್ತೆಕಾಯಿ ಅಂತ ಹೇಳ್ತಾಯಿದ್ರು. ಕತ್ತೆಗೆ ಒಳ್ಳೆ ರೇಟ್ ಇದೆ ಗಾಯ್ಸ್, ಹಾಲು ಅದ್ರದ್ದು 100 ml ಅಷ್ಟು ದುಡ್ಡಿದೆ. ಸೊ ಕತ್ತೆ ಕಾಯಕ್ಕೆ ಹೋದ್ರು ಈಗ ಅಲ್ಲ, ನಷ್ಟ ಏನಿಲ್ಲ ಗಾಯ್ಸ್. ಒಂದು ಒಳ್ಳೆ ಲುಕ್ಕು ಗಾಯ್ಸ್. ಬನ್ನಿ ಅಲ್ಲಿ ಹೋಗೋಣ ಗಾಯ್ಸ್. ಆಗ್ತಾ ಇಲ್ಲ ಗಾಯ್ಸ್, ಹೆವಿ ಟಯರ್ಡ್ ಆಗಿದೆ. पढ़ाई लिखाई में ध्यान लगाओ, IAS बनो और ಎತ್ಕೊಬಂದ್ಮೇಲೆ ಒಳಕಲ್ಲು ತೀರ್ಥ ಇದೆ ಅಂತೆ. ಸೊ ಒಳಕಲ್ಲಲ್ಲಿ ತೀರ್ಥ ಸಿಗುತ್ತೆ, ಬನ್ನಿ ಗಾಯ್ಸ್ ಹೋಗೋಣ. ಎಲ್ಲಿದೆ ಒಳಕಲ್ಲು, ಎಲ್ಲಿದೆ ಒಳಕಲ್ಲು, ಎಲ್ಲಿದೆ ತೀರ್ಥ, ಎಲ್ಲಿದೆ ಇಲ್ಲಿ ಒಳಕಲ್ಲು? ಇಲ್ಲಿ ಕೆಳಗಡೆ ಬರೋ 5 ರೂಪಾಯಿ ಗಾಯ್ಸ್ ಟಿಕೆಟು ಒಳಕಲ್ಲು ಕ್ಷೇತ್ರಕ್ಕೆ ಹೋಗೋಕ್ಕೆ. ಇದ್ರ ಕೆಳಗಡೆ ಇದೆ ಅಂತೆ, ಚೆನ್ನಾಗಿ ಮಾಡಿರ್ತಾರೆ ಒಳಗಡೆ. ಕ್ಷೇತ್ರ ಗಾಯ್ಸ್, ಒಳಕಲ್ಲು ಕ್ಷೇತ್ರ ಬಂಡೆ ಮಧ್ಯೆ ಕೊರೆದಿರೋವಂಥದ್ದು ಟೆಂಪಲ್ ಮಾಡಿರೋಂಥದ್ದು ಗಾಯ್ಸ್ ನೋಡಿ. ಇಲ್ಲಿ ಬಂದರೆ ಈ ಥರ ಐತೆ ಗಾಯ್ಸ್, ಇದು ಟೆಂಪಲ್ ಸಖತ್ತಾಗೈತೆ. ನಾವೇನು ಅನ್ಕೊಂಡಿರ್ತೀವಿ ಅದಾಗಿದ್ರೆ ಒಳಕಲ್ಲಲ್ಲಿ ನೀರು ಸಿಗುತ್ತಂತೆ, ಹಂಗೆ ಅಂದ್ಕೊಂಡಿರ್ತೀನಿ. ಸೊ ಬನ್ನಿ, ಕೈ ಉದ್ದ ಇದ್ರೆ ನೀರು ಸಿಗುತ್ತೆ ಅಂತ. ಕೈ ಉದ್ದ ಇತ್ತು ಸಿಕ್ಕಿತ್ತು, ಕೈ ಉದ್ದ ಐತೆ, ಉದ್ದ ಐತೆ ಅಂತ ನಮಗೆ ಸಿಕ್ಕಿತ್ತು. ಆಬ್ವಿಯಸ್ ಕೈ ಉದ್ದ ಇದ್ರೆ ನೀರು ಸಿಗುತ್ತೆ, ನೀರು ಜಾಸ್ತಿ ಇದ್ರೆ ನೀರು ಸಿಗುತ್ತೆ. ಒಂದೊಳ್ಳೆ ಹಿಸ್ಟಾರಿಕಲ್ ಅಲ್ಲ ಹಿಂದೆ ಟೆಂಪಲ್, ಕಲ್ಲು ಮಧ್ಯೆ ಕೊರೆದು ಮಾಡಿರುವಂಥದ್ದು. ಹಿಂದೆ ಎಷ್ಟು ಇತಿಹಾಸ ಇದೆಲ್ಲ, ಚಳಿಗಾಲದಲ್ಲೂ ಕೂಡ ಇಲ್ಲಿ ನೀರು ಸಿಗುತ್ತೆ. ಏನಾದರೂ ಇಲ್ಲೇ ಫೀಲ್ ಆಗ್ತೈತೆ ನೋಡಿ. ಸಖತ್ತಲ್ಲ ನೋಡಿ ಗಾಯ್ಸ್. ಇಲ್ಲಿಂದ ಬಂದರೆ ಒಳಕಲ್ದು ಟೆಂಪಲ್ ಒಳಗಡೆ ಚೆನ್ನಾಗೈತೆ. ಸೊ ಗಾಯ್ಸ್ ಆಫ್ ಮುಗ್ತಿದ್ದೀವಿ ಅಂತ ಹೇಳ್ಬೋದು. ಹೇಳಿ ಏನಾದರೂ. ಏನು ಹೇಳೋದು, ತುಂಬ ಚೆನ್ನಾಗಿದೆ. ಒಂದ್ಸಲ ದಕ್ಷಿಣ ಕಾಶಿ ಅಂತೆ ಪ್ರಸಿದ್ಧವಾಗಿರುವ ಶಿವಗಂಗಾ ಬೆಟ್ಟಕ್ಕೆ ಬಂದು ವಿಸಿಟ್ ಮಾಡಿ. ಒಳಕಲ್ದು ಚೆನ್ನಾಗಿದೆ, ಅದು ಟೆಂಪಲ್ ಓಲ್ಡು ಆಗಿರೋದ್ರಿಂದ ನೀರು ಅಷ್ಟೊಂದು ಇತ್ತು. ಮತ್ತೆ ಇನ್ನೊಂದೇನೋ ಕೇಳ್ಪಟ್ವಿ, ನೀವು ಬೇಡ್ಕೊಂಡಿರೋದನ್ನ ನೆರವೇರುತ್ತಂತೆ ಒಳಕಲ್ಲಲ್ಲಿ ನೀರು ಸಿಕ್ಕಿದ್ರೆ ಗಾಯ್ಸ್. ಆಲ್ಮೋಸ್ಟ್ ಎಲ್ಲರಿಗೂ ಸಿಗುತ್ತೆ ಕೈ ಉದ್ದ ಇದ್ರೆ. ನಿಜ, ಅದೊಂಥರ ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಹಿಸ್ಟಾರಿಕಲ್ ಆಗಿರ್ಬೋದು, ಯಾಕಂದ್ರೆ ಇಷ್ಟು ಎತ್ತರದಲ್ಲಿ ನೀರು ಸಿಗ್ತಾ ಇದೆ ಅಂದ್ರೆ ಒಳಕಲ್ಲಲ್ಲಿ ಅವತ್ತಂದು ಊದಿರೋದು. ಬನ್ನಿ, ಇಲ್ಲ ನ್ಯಾಚುರಲ್ ಆಗಿದೆ ಅಂತ ಎಂಜಾಯ್ ಮಾಡ್ಬೋದು. ಈ ವಿಂಟರಲ್ಲೇ ಬರ್ಬೇಕು ಗಾಯ್ಸ್, ಮಿಸ್ ಮಾಡ್ಕೋಬೋದು. ನೋಡಿ ನೀರು ಯಾರ್ಯಾರು ಸಿಕ್ಕಪ್ಪ ಒಳ್ಳೆಯವ್ರಿಗೆಲ್ಲ ಯಾವುದು ಅಂತ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಆ ಕಡೆ ಈ ಥರ ನೇಚರ್ ಮಧ್ಯೆ ಹೆಸರು ಬರೆಯೋದೆಲ್ಲ ಇರುತ್ತೆ. ಮಮತಾ, ಪ್ರೇಮ, ಕಾವ್ಯ, ಗಿಲ್ಲಿ ಕಾವ್ಯನ
ಏನ್ರಿ ಬಿಗ್ ಬಾಸ್ ಕಾವ್ಯ ಇಲ್ಲೇ ಹೆಸರು ಹಾಕ್ಬಿಟ್ಟಾರೆ ಗಿಲ್ಲಿ ಕಾವ್ಯ ಅಂತ. ಗೈಸ್ ನೀರು ಬೀಳೋ ಸೌಂಡ್ ಕೇಳಿಸ್ತಾ ಇದೆ, ಅದು ಎಲೆಗಳು ಆಡ್ತಾ ಇರೋದು ಅಂತ ಹೇಳ್ತಾ ಇದ್ದೀನಿ. ಗಾಳಿ ಬೀಸ್ತಾ ಇರೋದಕ್ಕೆ ಅದು ಸೌಂಡ್ ಬರ್ತಾ ಇದೆ ಅಂತ ಇದ್ದಾರೆ. ಬನ್ನಿ ಗಾಯ್ಸ್ ಬೇಗ ಬೇಗ ರೀಚ್ ಆಗೋಣ. ಎಕ್ಸೈಟ್ಮೆಂಟು ಯಶ್ ಜೈನ್ ಅವ್ರಿಗಿಂತ ಜಾಸ್ತಿ ಈಗ ಗೋಪಾಲ್ ಸರ್ ಮತ್ತೆ ಅವ್ರಿಗೆ ಜಾಸ್ತಿ ಇದೆ. ಬನ್ನಿ ಗಾಯ್ಸ್ ಬೇಗ ಬೇಗ, ಎನರ್ಜಿ ಎಲ್ಲ ಲಾಸ್ ಆಗ್ತಾ ಇದೆ. ಗಂಗಾ ಪರಮೇಶ್ವರಿ ಟೆಂಪಲ್. ಗಾಯ್ಸ್ ಎಲ್ಲರೂ ಕಿರ್ಚಾಡ್ಕೊತಾ ಇದ್ದಾರೆ. ಕಾಂತಾರ ಡೈಲಾಗ್ ನೆನಪಾಗ್ತಾ ಇದೆ. ಚಿಂಕ್ರ ಆಗ್ತಾ ಇಲ್ಲ ಗಾಯ್ಸ್, ಗೊತ್ತಾಗ್ಲಿರಪ್ಪ ಯಾಕೋ ವಯಸ್ಸಾಯ್ತು ಅನಿಸ್ತಾ ಇದೆ. ಮುಂದಿನ ಸರಿ ನಾನು ಹೆಂಡತಿ ಜೊತೆ ಹತ್ತೀನಿ ಅಂತ ಅರ್ಕೆ ಕಟ್ಕೊಂಡಿರೋ ಅನ್ಸುತ್ತೆ. ಜೈನ್ ಬ್ರೋ ಇನ್ನ ಎನರ್ಜಿ ಇದ್ದಾರೆ. ಮುಂಗಾರು ಮಳೆಯಲ್ಲಿ ಪೂಜಾ ಗಾಂಧಿ ಎತ್ಕೊ ಹತ್ತೀನಿ ಅಂತ ಹೇಳಿರ್ತಾರಲ್ಲ ಆ ರೀತಿ. ಇದ್ರಲ್ಲಿ ಈ ಬೆಟ್ಟ ಹತ್ಬೇಕು, ಅಲ್ಲಿ ಎತ್ಕೊ ಪೂಜಾ ಗಾಂಧಿ ಗಾಯ್ಸ್. ಇದ್ರ ಚೆನ್ನಾಗಿದೆ ಅಲ್ವಾ, ಒಂಥರ ಪ್ರಕೃತಿ ಮಧ್ಯೆ. ಸ್ಟೆಪ್ಸ್ ಹತ್ಬೇಕಾರೆ ಸ್ಟಾರ್ಟಿಂಗ್ ಮಾತ್ರ ಸರಿ ಇದೆ ಗಾಯ್ಸ್. ಮೇಲೆ ಏನು ಹತ್ತಾ ಇದೀವಿ, ಕೆಳಗಡೆ ಬರೋವರೆಗೆ ಮುಗೀತು ನಾವು ವಯಸ್ಸು. ಜೈನ ಮುನಿಗಳು 8ನೇ ಶತಮಾನ ಹೊಯ್ಸಳಾಗಿರ್ಬೋದು, ಮತ್ತು ಗಂಗಾ ಡೈನೆಸ್ಟಿ ಇತ್ತಲ್ಲ ಆವಾಗ ಉತ್ತರ ಭಾರತದಿಂದ ಚಂದ್ರಗುಪ್ತ ಮೌರ್ಯ ಯಾರು ಇರಲಿಲ್ಲ ಆಗ, ಸಲ್ಲೇಖನ ರಥ ತುಂಬ ಜೈನ್ ಮಾಂಕ್ಸ್ ಎಲ್ಲ ಬರ್ತಾಯಿದ್ರು. ಎಲ್ಲ ಸ್ಟ್ರಕ್ ಆಗಿದೆ ಗಾಯ್ಸ್, ಇಲ್ಲಿ ತುಂಬ ಜನ ಹೋಗಿ ಇಳಿತಾ ಇದ್ದಾರೆ. ಗಾಯ್ಸ್ ಹೌ ಇಸ್ ದ ಜೋಶ್, ಹೌ ಇಸ್ ದ ಜೋಶ್, ಏನಿಲ್ಲ ವಾಲಿಬಾಲ್ ಮ್ಯಾಚ್. ದಿಸ್ ದ ವ್ಯೂ ಸಗದ ಕಾಣ್ತಾ ಇದಲ್ಲ. ಅಯ್ಯಪ್ಪ ಹಾಂ ಅಡ್ಡಾಡ ಮಾಡಿ ನಿಮ್ಮದು ಎಡಿಟ್ ಮಾಡ್ಕೊಳ್ತೀನಿ. ಅಡ್ಡಾಡ ಅವತಾರ ಮೂವಿಲ್ ಕಿರಿದಂಗೆ ಆಯ್ತೈತೆ. ಬೇಡ ಕಲರ್ಫುಲ್ ಒಂದೊಳ್ಳೆ ಬ್ರೀಸಿಂಗ್ ಫೀಲ್ ಗಾಯ್ಸ್. ಅದೇನೈತೆ ಡಿ ವಿ ಇರುತ್ತಲ್ಲ ಅದ್ರದ್ದು ಫೀಲ್ ಕೊಡ್ತಾ ಇದೆ. ಮೇಲೆ ಕಾಣ್ತಾ ಇಲ್ಲ. ನಾವು ಮುಳ್ಳಯ್ಯನಗಿರಿಗೆ ಹೋಗಿದ್ದಾಗ ಫುಲ್ ಮಳೆ ಇರೋದ್ರಿಂದ ವ್ಯೂ ಅಷ್ಟೇನು ಕಾಣ್ತಿರ್ಲಿಲ್ಲ, ಬಟ್ ಇದು ಒಂದು ಒಳ್ಳೆ ವ್ಯೂ ಕಾಣ್ತಾ ಇದೆ. ನಾವು ಇವಾಗ ದಕ್ಷಿಣ ಕಾಶಿ ಎಂಬ ಪ್ರಸಿದ್ಧಿ ಹೊಂದಂತಹ ಶಿವಗಂಗೆ ಬೆಟ್ಟೆಯ ತುದಿಯಲ್ಲಿ ಅದೇ ರೀತಿ ನೋಡ್ತಾ ಇರುವಂತಹ ಯಾವ ರೀತಿ ಇದೆ ಆನ್ ಮಾಡಿ ಗಾಯ್ಸ್. ಆಲ್ಮೋಸ್ಟ್ ಅರ್ಧ ಸ್ಟೆಪ್ಸ್ ಹತ್ತಿದ್ವಿ. ನೋಡ್ಬೋದು ಫಾಗ್ ತುಂಬಾ ಇದೆ ಮೇಲ್ಗಡೆ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಯಾಗಿ ಕಾಣಿಸ್ತಾ ಇದೆ. ಸೊ ಇದು ವಿಂಟರ್ ಆಗಿರೋದ್ರಿಂದ ನವೆಂಬರ್ 30th ಇವತ್ತು ಮುಗಿತಾ ಇದೆ. ಸೊ ಡಿಸೆಂಬರ್ ಇನ್ನೂ 1 ಮಂತ್ ಜನವರಿ ಇರುತ್ತೆ. ಸೊ ಇದು ಟೂರಿಸ್ಟ್ ಸೀಸನ್ ಅಂತಾನೆ ಹೇಳ್ಬೋದು. ಮೈನ್ ಆಗಿ ಪ್ಲೇಸಸ್ ನೋಡಕ್ ಬಂದವ್ರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರೂ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ದಕ್ಷಿಣ ಕಾಶಿ ಅಂತಾನೆ ಫೇಮಸ್ ಆಗಿರುವಂಥ ಈ ಪ್ಲೇಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ವಿಂಟರ್ ಸೀಸನಲ್ಲೇ ಬಂದು ಒಂದ್ಸಲ ಭೇಟಿ ಕೊಡಿ. ನೋಡಿ ಇನ್ನು ಟೈಮ್ ಇವಾಗ ಆಲ್ಮೋಸ್ಟ್ 1 o'clock ಹತ್ತಿರ ಆಗ್ತದೆ. ಇವಾಗ ಕೂಡ ಅಡ್ಡಿ ಏನಿದೆ ಅದನ್ನ ನೋಡ್ಬೋದು. ಮುಳ್ಳಯ್ಯನಗಿರಿ ಆಗ್ಬೋದು, ಕುದುರೆಮುಖ, ಈ ಥರ ಹೈಯೆಸ್ಟ್ ಪಾಯಿಂಟ್ ಇರುತ್ತಲ್ಲ ಅಲ್ಲೆಲ್ಲ ಹೋಗಿರ್ಬೋದು. ಇಲ್ಲಿಂದ ನೀವು ಬೆಂಗಳೂರಿಂದ 57 ಕಿಲೋಮೀಟರ್ ಇದೆ, ತುಮಕೂರಿಂದ 25 ಕಿಲೋಮೀಟರ್ ಇದೆ. ನೀವು ಬಸ್ಸು ಅವೈಲಬಿಲಿಟಿ ಇದೆ, ಆಟೋಗಳು ಸಿಗುತ್ತೆ. ಆರಾಮ್ಸೆ ಬಂದು ಒಂದು ಒಳ್ಳೆ ಟ್ರೆಕ್ಕಿಂಗ್ ಮಾಡ್ಬೋದು. ಇದ್ರೆ ಫ್ರೆಂಡ್ಸ್ ಜೊತೆ ಬನ್ನಿ, ಒಳ್ಳೆ ಕೂಲಿ ಆಗಿರುತ್ತೆ. ಈ ಸರಿ ಇದನ್ನ ಮಿಸ್ ಮಾಡ್ಕೊಂಡ್ರೆ ನೀವು ಲೈಫಲ್ಲಿ ಏನೋ ಕಳ್ಕೊಂಡಂಗಿರುತ್ತೆ. ಒಂದ್ಸಲ ವಿಸಿಟ್ ಕೊಡಿ ಗಾಯ್ಸ್, ಕಳೆದೋಗ್ಬಿಡ್ತೀವಿ. ಬನ್ನಿ ಮೇಲೆ ಬನ್ನಿ ಗಾಯ್ಸ್. ಲೈಫಲ್ಲಿ ಸಮ್ಟೈಮ್ಸ್ ಅನ್ಕೊಳ್ತೀವಿ ಪ್ಲಾನಿಂಗು ಆಗಲಿ ಅಂತ. ಸೊ ಇಲ್ಲಿಗೆ ಬರಬೇಕು ಅಂತ ನಿನ್ನೆ ಪ್ಲಾನ್ ಮಾಡಿದ್ದು ಗಾಯ್ಸ್. ನಂದಿ ಹಿಲ್ಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಇಲ್ಲಿಗೆ ಇದು ಕರೆಸ್ಕೊಂಡಿದ್ರು. ಸೊ ಬಂದಾಗಿದೆ, ಒಂದು ಒಳ್ಳೆ ವ್ಯೂ ನೋಡ್ದಂಗೆ ಆಗಿದೆ. ನಮ್ಮ ಬ್ರೋ ಅವರು ಆಲ್ಮೋಸ್ಟ್ ನೆನ್ನೆನೆ ಬರಬೇಕಾಗಿತ್ತು ಶಿವಗಂಗೆಗೆ. ಅವ್ರು ಹೇಳಿದ್ಮೇಲೆ ಮೈಂಡಲ್ಲಿ ಜಾಸ್ತಿ ಉಳ್ಕೊಂಡಿದ್ದು ಇಲ್ಲ ಶಿವಗಂಗೆ. ಗ್ರೂಪಲ್ಲಿ ಒಬ್ಬರು ಫೋಟೋಗ್ರಾಫರ್ ಅಂದರೆ ಸುಮ್ಮನೆ ಹೋಗಿ ನಿಂತ್ಬಿಡ್ತಾನಲ್ಲ, ಅವರೇ ಇವರು. ಹತ್ತುವಾಗ ಜೋಶಲ್ಲಿ ಹೀರೋ ಥರ ಹತ್ತಿದ್ರು, ಬರುವಾಗ ಬರೋದಲ್ಲ. ಬಿದ್ರೆ ಹಂಗೆ ಮುಖ ಪಂಚರ್. ಮುಖ ಅಲ್ಲ, ಕುಂಬಳಕಾಯಿ ಹೋಗುತ್ತೆ ಮೊದಲು. ಒಳಕಲ್ದು ಅದು ಟೆಂಪಲ್ ಆದಮೇಲೆ ನೆಕ್ಸ್ಟ್ ಟೆಂಪಲ್ ಬರುವಂಥದ್ದೇ ಈಶ್ವರ ಪಾರ್ವತಿ ಒಂದು ಕೈಲಾಸ ಬಾಗಿಲು ಅಂತಿದೆ. ಸೊ ಸೆಕೆಂಡ್ ಪಾಯಿಂಟ್ ಅಂತ ಅಂದ್ಕೊಳ್ಳೋಣ ಇದನ್ನು.
ಎಷ್ಟು ಚಲೋ ಎಷ್ಟು ಎನರ್ಜಿ ಇದೆ ಅಷ್ಟು ಹೋಗೋಣ. ಎನರ್ಜಿ 12 ಗಂಟೆಗೆ 12:30 ಚೆನ್ನಾಗಿತ್ತು. ಟೈಮ್ ಬಂದು 2 ಗಂಟೆ ಆಗಿದೆ ಗಾಯ್ಸ್. ಆಲ್ಮೋಸ್ಟ್ 12 ಸ್ಟಾರ್ಟ್ ಆದಾಗ 2 ಅವರ್ಸ್ ಇಷ್ಟ ಇತ್ತು ಬಂದಿದೆ ಗಾಯ್ಸ್. ಜೀವನ ಅಂದಮೇಲೆ ಅಮರತ್ವದ ಬಯಕೆ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಭಾರತನಿಗೂ ಕೂಡ ಬಿಟ್ಟಿದ್ದಲ್ಲ. ಸೊ ಇಷ್ಟು ಹೈಟಿಗೆ ಬಂದಿದ್ದೀವಿ ಅಂದಮೇಲೆ ನಮ್ಮದು ಅಂತ ಏನಾರು ಗುರುತು ಬಿಟ್ಟು ಹೋಗ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವು ಫೋಟೋಗಳು ತಗೊಳ್ಳುವಂಥದ್ದು ಮೆಮೊರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಕ್ಕೆ. ಚಲೋ ಸೆಕೆಂಡ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿವರೆಗೂ ಬಂದಿರೋದು ಇಷ್ಟು ರಿಸ್ಕ್ ತಗೊಂಡು ಈ ಪ್ಲೇಸ್ ತೋರಿಸ್ತಾರೆ. ಸೊ ಈ ವಿಡಿಯೋ ಇಷ್ಟವಾಗಿದೆ ಹೇಳ್ರಿ. ಒಂದೊಳ್ಳೆ ಚೆನ್ನಾಗಿದೆ ಇದು ಲಿಂಗಗಳು. ದೇವರೊಂದು ನಾಮ ಅಲ್ಲವೋ ಅಂತ ಅಷ್ಟು ಲಿಂಗಗಳೆಲ್ಲ ಇದೆ. ಸಖತ್ ಗಾಯ್ಸ್ ನೋಡಿ. ನಾನು ಇದ್ದಾನೆ ಮೇಯ್ನು ಈಶ್ವರ ಮತ್ತು ಪಾರ್ವತಿ ಅಮ್ಮ. ಹಾಂ, ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಪೀಕ್ ಹೋಗ್ಬೇಕು ಅಂತ ಇರುತ್ತೆ. ಸೊ ಅರ್ಧದಲ್ಲಿದ್ದೀವಿ. ಅದ್ರ ಪೀಕ್ ಹೋಗ್ತಾ ಮೇಲೆ ಮಿಡ್ಲ್ ಮ್ಯೂಸಿಕ್ ಹಾಕಲ್ವಾ? ಬಂದ್ರಲ್ಲ ಹೋಗಲ್ಲ. ಮ್ಯಾಟ್ರು. ಸೊ ಗಾಯ್ಸ್ ಇದು ಮಾತ್ರ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಆದಷ್ಟು ಇಲ್ಲೇ ಕವರ್ ಮಾಡೋಣ ಬನ್ನಿ ಗಾಯ್ಸ್. ಹಿಲ್ ಸ್ಟೇಷನಲ್ಲಿ ಹತ್ತಬೇಕಾದ್ರೆ ಆ ಫೀಲ್ ಇರುತ್ತಲ್ಲ ಗಾಯ್ಸ್, ಆ ಸುಲಭವಾಗಿ ಹೇಳೋಕ್ಕಾಗಲ್ಲ ಅನ್ನುವಂಥ ಅಮೇಝನ್ ಅಂತ ಹೇಳ್ಬೋದು. ಸೊ ಅಮೌಂಟ್ ಏನಾದರೂ ಕೊಟ್ಟು ಮಾಡೋದಾಗಿದೆ. ಇದ್ದಾರೆ ಆಲ್ರೆಡಿ ಎತ್ತರ ಇದ್ದಾರೆ. ನಾವು ಅಷ್ಟು ಎತ್ತರ ಕತ್ತನ. ಎನರ್ಜಿ ಬೇಕು ಗಾಯ್ಸ್, ಎನರ್ಜಿ ಬೇಕು. ಬರೋ ಹಿಂದಿಲ್ದು 2 ದಿನ ಒಳ್ಳೆ ನ್ಯೂಟ್ರಿಯೆಂಟು ಪ್ರೋಟೀನು ಮೊಟ್ಟೆ ಎಲ್ಲ ತಿಂದು ಎನರ್ಜಿ ಇರಲಿ ಗಾಯ್ಸ್. ಇದು ಮಾತ್ರ ಒಳ್ಳೆ ವ್ಯೂ ಇದೆ. ಫಾಗಿಲ್ಲ ಹೋಗಿದ್ರೆ ಒಂದು ಸಿನಿಮ್ಯಾಟಿಕ್ ವ್ಯೂ ಕಂಡಿಡಿರೋದು ನೋಡಿ. ಇಲ್ಲಿ ಇದು ಬಂಡೆಗಳನ್ನೇ ಸ್ಲೋಪಾಗಿ ಕೊರೆದಿರೋವಂಥದ್ದು ಗಾಯ್ಸ್. ಒಂದು ಅಲ್ಟಿ ವ್ಯೂ ಇದೆ. ಗ್ಲಾಸ್ ತಂದಿರೋದು ನಾನು ಹಾಕೋ ತಿರುಗಾಡ್ತಾ ಇದ್ದೀವಿ ನೋಡಿ. ಒಳ್ಳೆ ಪ್ಲೇಸ್ ಇದೆ. ತುಂಬ ಜನ ಮಾರ್ನಿಂಗ್ ಹೋಗಿರೋರು ಬರ್ತಾಯಿದ್ದಾರೆ. ಟೈಮ್ 2 ಗಂಟೆ ಆಗಿದೆ ಗಾಯ್ಸ್. 2 ಗಂಟೆಯಲ್ಲಿ ಕಾಣ್ತಾ ಇರೋ ವ್ಯೂ ಇದು. ಈ ಟೈಮಲ್ಲೇ ಫಾಗ್ ಅರ್ಲಿ ಮಾರ್ನಿಂಗ್ ಇರೋ ಫೀಲ್ ಕೊಡ್ತಾ ಇದೆ. ಬಟ್ 2 ಗಂಟೆ ಆಗಿದೆ ಟೈಮ್. ಎಷ್ಟು ಗಂಟೆಗೆ ಹತ್ತಿದ್ದು? 2 ಗಂಟೆ ರೀಚ್ ಆಗಿದ್ದು. ಇದೇನೇ ಟಾಪ್ ಇಷ್ಟೇನಾ? ಇನ್ನ 50% ಐತೆ. ಸೊ ಗೈಸ್ ಇವ್ರಿಗೆ ಒಂದು ಲೆಕ್ಕ ಇದೊಂಥರ ಡಿಫ್ರೆಂಟ್ ಆಗಿದೆ ಹತ್ತೋದಕ್ಕೆ. ಯಾಕಂದರೆ ಪೂರಾ ಸ್ಲೋಪ್ ಹಿಂಗೆ ಮೇಲ್ಗಡೆ ಜಾಸ್ತಿ ಇದೆ. ಸೊ ಬಂಡೆಗಳು ಹತ್ಕೊಂಡು ಬನ್ನಿ. ಬರ್ತಾ ಬರ್ತಾ ಸ್ಲೋಪ್ ಜಾಸ್ತಿ ಸ್ಟ್ರೈಟ್ ಆಗ್ತಾ ಇದೆ ಗೈಸ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್. ಇಷ್ಟು ಎತ್ತರ ಬಂದಮೇಲೆ ಒಂದು ಪೇರ್ ಇದ್ದಾರೆ ಗೈಸ್ ಇಲ್ಲಿ. ಇಲ್ಲಿ ನೋಡಿ ಗೈಸ್, ಅದ್ದೂರಿ ಮೂವಿ ಸಾಂಗು ಯಾವುದೋ ಅಂಬಾರಿ ಮೂವಿ ಸಾಂಗು ಬರ್ತಾ ಇದೆ. ಕೋತಿಗಳದ್ದು ಲವ್ ಸ್ಟೋರಿನ ಇದೆ ಗೈಸ್ ಇಲ್ಲಿ. ಪಕ್ಕ ಸೂಟ್ ಆಗ್ತಾ ಇದೆ ಅದಕ್ಕೆ. ನಿಮ್ಮ ಹೆಸರು? ಯೋಗೇಶ್. ಯಾವ ಡಿಸ್ಟ್ರಿಕ್ಟ್ ಬ್ರೋ? ಮಂಡ್ಯ ಅಂತ ಬಂದಿದ್ದಾರೆ ಗಾಯ್ಸ್. ಥ್ಯಾಂಕ್ಸ್ ಬ್ರೋ. ಗಾಯ್ಸ್ 2 ಕಾಲ್ ಅವರ್ ಅಂತ ಈಗ ಆಲ್ಮೋಸ್ಟ್ ನಮ್ಮದು ಅರ್ಧ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಫ್ರೆಶ್ನೆಸ್ ಹೆಂಗೆ ಮುಖದಲ್ಲಿ ಫೀಲ್ ಆಗ್ತಾ ಇದೆಯಲ್ಲ, ಒಂದೊಳ್ಳೆ ಎಕ್ಸೈಟ್ಮೆಂಟ್ ಅನ್ಕೋಬೋದು. ಒಂದೊಳ್ಳೆ ನೇಚರ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಗಾಯ್ಸ್. ಈಗ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಅವ್ರು ನಮ್ಗೆ ಸಿಕ್ಕೇ ಇರಲಿಲ್ಲ, ಆದರೂ ಇಲ್ಲೆಲ್ಲ ಬರ್ತಾ ಇದ್ದಾರೆ ಗಾಯ್ಸ್. ಲೈಫಲ್ಲಿ ಒಂದು ಅಡ್ವೆಂಚರ್ ಏನು ಮಾಡಿದೆ ಅಂತ ಕೇಳಿದ್ರೆ ಮುಳ್ಳಂಗಿರಿ ಅಂತ ಹೇಳ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಒಂದು ಅಡಿಷನಲ್ ಆಗ್ತಾ ಇದೆ ಗಾಯ್ಸ್, ಶಿವಗಂಗೆ. ಲೈಫ್ ಟೈಮ್ ಮೆಮೊರಿ. ಸೊ ಆಗ್ತಾ ಇದೆ. ನಾನು ನಿನ್ ಕೈಯಲ್ಲಿ ಯಾಕೆ ಕೊಟ್ಟಿದ್ದು? 1 kg ದಾಳಿಂಬೆ ಪಾರ್ಸಲ್. ಸೊ ಗಾಯ್ಸ್ ಮನುಷ್ಯನಿಗೆ ಅವನು ಹೋಗ್ತಾ ಇರೋ ದಾರಿ, ಅವ್ನು ಮುಟ್ಬೇಕಾಗಿರೋ ಗೋಲ್ ಇದೆಯಲ್ಲ, ಅದು ಮುಖ್ಯ ಅಂತಾರೆ. ಜೀವನದಲ್ಲಿ ಒಂದು ದೊಡ್ಡ ಗೋಲ್ ಇಟ್ಕೊಂಡಿರ್ತೀವಿ, ಅದು ತಲುಪೋದಕ್ಕೆ ತುಂಬ ಎಫರ್ಟ್ ಆಗ್ತೀವಿ. ನಾವು ಅಷ್ಟೀಗ ಟಿಪ್ಪಲ್ಲಿ ಏನಿದೆ ಅನ್ನಂದು ಅಲ್ಲೂ ಮುಟ್ಟೋದೇ ಒಂದು ದೊಡ್ಡ ಗೋಲ್ ಆಗಿದೆ. ಸೊ ಬೇಗ ಹೋಗಿ ತಲುಪಿದಷ್ಟು ಅದು ಎಂಡಿಂಗ್ ಪಾಯಿಂಟ್ ಅಂತ ಇರುತ್ತೆ. ನಮ್ಮ ಜೀವನದಲ್ಲೂ ಅದಿರಬೇಕು. ಆ ಗೋಲ್ ಮುಟ್ಟೋವರೆಗೂ ಎಷ್ಟು ಶ್ರಮ ಆಗುತ್ತೆ ಅಷ್ಟು ಹಾಕಲೇಬೇಕು. ಹತ್ತಕ್ಕೆ ಶ್ರಮ ಆಗ್ತಾಯಿದೆ. ಆಲ್ಮೋಸ್ಟ್ ಎಂಡಿಂಗ್ ಪಾಯಿಂಟ್ ಅಂದ್ಕೊಂಡೆ ಇದನ್ನು. ಬಟ್ ನೋಡಿ ಇಲ್ಲಿಂದ ಫಾಗ್ ಮಾತ್ರ ಅಲ್ಟಿಯಾಗಿ ಕಾಣ್ತಾ ಇದೆ. ವ್ಯೂ ಅಷ್ಟೇ, ಏನೂ ಕಾಣಿಸ್ತಾ ಇಲ್ಲ. ಟೈಮು 2 ಗಂಟೆ 21 ನಿಮಿಷ ಆಗಿದೆ. ಜೋಶೆ ಬೇರೆ ನೋಡಿ. ಹತ್ತುವಾಗ ಆಗೋ ಪ್ರಾಬ್ಲಮ್ಮು, ಇಳಿಯುವಾಗ ಆಗೋ ಪ್ರಾಬ್ಲಮ್ಮು ಇದ್ದೇ ಇರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಅಲ್ಲಿದ್ದರೆ, ಅದು ಪೇರ್ ಇದ್ದರೆ ಸಕ್ಕದೇ ಇರುತ್ತೆ. ಎಂಜಾಯ್ ಮಾಡ್ಕೊತೀರ. ಆದಷ್ಟು ಬೇಗ ಹೋಗೋಣ ಬನ್ನಿ. ಕೋತಿ ಹತ್ಬಿಟ್ರು ಕೂತ್ಕೊಬಿಟ್ರು ಅಷ್ಟೇ. ನೋಡಿ ಅಲ್ಲಿ ಬಾಟ್ಲಿ ಇಟ್ಕೊಂಡು ಕೂತಿದೆ, ಕೈಲಿ ಹಿಡ್ಕೋವಾಗ ಏನಾರು ಕಿತ್ಕೊಳುತ್ತೆ. ಮೊಬೈಲ್ ಕಿತ್ಕೋಗ್ದಾರೆ ಸರಿ. ಬರ್ಬೇಕಾದ್ರೆ ಇದೊಂದು ಪಾಯಿಂಟ್ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ತುಂಬ ಕಷ್ಟದ ಪಾಯಿಂಟ್ ಅನ್ಬೋದು. ಕೋತಿಗಳೆಲ್ಲ ಬರ್ತವೆ ಗಾಯ್ಸ್.
ನೀವು ಬ್ಯಾಗ್ ಹಿಡ್ಕೊಂಡು ಬಂದಿದ್ರಂತೂ ಪ್ರಾಬ್ಲಮ್ಮೇ, ಯಾಕಂದರೆ ಬ್ಯಾಗ್ ಕಿತ್ಕೊಳ್ಳೋವರೆಗೂ ಬಿಡಲ್ಲ, ಅದು ಕೈ ಆಗ್ತಾ ಇರುತ್ತೆ, ಜಿಪ್ ಎಳಿತಾ ಇರುತ್ತೆ. ನಂದೇ ಮಿಸ್ ಆಗಿದೆ. ಬ್ಯಾಗ್ ತಂದರೆ ಅಡ್ವಾಂಟೇಜು, ನಮ್ಮ ಪವರ್ ಬ್ಯಾಂಕು ಏನಾದರೂ ಇಟ್ಕೋಬೋದು. ಬಟ್ ಕೋತಿ ಅದಕ್ಕೇನು ಗೊತ್ತಿರುತ್ತೆ, ಇನ್ನೊಂದು ನಿಂತ್ಕೋಬೇಕು ಅಂತ ನಿಮ್ಮ ಮೈ ಮೇಲೆ ಹತ್ತು ಬಿಡುತ್ತೆ. ಗಾಯ್ಸ್, ಆಫ್ಟರ್ ಸಕ್ಸಸ್ಫುಲಿ 2.5 ಗಂಟೆ ಆದಮೇಲೆ ರೀಚ್ ದ ಪಾಯಿಂಟ್. ಗಾಯ್ಸ್, ನನ್ನ ಹೀಲ್ಸ್ ಅಲ್ಲೇ ಇದೆ. ಸೊ ಅನದರ್ ಒನ್ ಟ್ರೆಕ್ಕಿಂಗ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಇನ್ ಮೈ ಲೈಫ್. ಮುಳ್ಳಯ್ಯನಗಿರಿ ಒಂದು ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಫಸ್ಟ್ನೇದೇ ಬೇರೆ ಎಲ್ಲ ಟ್ರೈ ಮಾಡ್ತಾರೆ, ನಾನು ಹೈಯೆಸ್ಟ್ ಪೀಕ್ನ ಟ್ರೈ ಮಾಡಿ ನೆಕ್ಸ್ಟ್ ಬೇರೆದಕ್ಕೆ ಹೋಗ್ತಾಯಿದೆ. ಇದು 1380 ಕಿಲೋಮೀಟರ್ ಮೀಟರ್ಸ್ ಇದೆ, ಕಿಲೋಮೀಟರ್ ಇಲ್ಲ ಸಾರಿ. ಭೂಮಿಯಿಂದ ನಾವು ಮೇಲೆ ಹೈಟಿಗೆ ಬಂದಷ್ಟು ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗ ಥಂಡಿ ಬೇರೆ ಇರೋದ್ರಿಂದನೂ ಒಳ್ಳೆ ಕೋಲ್ಡ್ ವೆದರ್ ಇದೆ. ವಿಡಿಯೋದಲ್ಲಿ ಮೇಯ್ನ್ ಇದೆ, ಇದಿಷ್ಟು ಪೀಕ್ ಹತ್ತದೆ. ಕಮನ್ ಗಾಯ್ಸ್, ಸ್ಟೈನ್ಲೆಸ್ ಸ್ಟೀಲ್ ಹಾಕ್ಸ್ಬೇಕಾಯ್ತು, ಕರೋಷನ್ ಹಿಡಿದ್ಬಿಟ್ಟಿದೆ. ಇದು ಡೇಂಜರಸ್ ಗಾಯ್ಸ್, ಇದನ್ನು ನಂಬ್ಕೋ ಹತ್ತೋದು. ಸೊ ಜಾಸ್ತಿ ಡಿಪೆಂಡ್ ಆಗಬಾರ್ದು. ಓ ಅಲ್ಟಿಮೇಟ್ಲಿ 1 ಪಾಯಿಂಟ್, ಅಲ್ಟಿಮೇಟ್ ಪಾಯಿಂಟ್ ನಂದಿ ಹತ್ರ ಬಂದಿದ್ದೀವಿ ಗಾಯ್ಸ್. ಕೇಳಿಸ್ತಾ ಇದೆಯಾ? ಅಲ್ಟಿಮೇಟ್ ಒಂದು ಗೋಲ್ ಬಂದಿದ್ದೀನಿ, ಸಖತ್ತಿದೆ ಗೈಸ್. ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಕಾಣುತ್ತೆ. ಸೊ ಈಗ ಅಂತ ಹತ್ತೋದಕ್ಕೆ ನೋಡಿ ಎಷ್ಟು ಕಿರಿದಾಗಿದೆ. ಮೊಬೈಲಲ್ಲಿ ವೀಡಿಯೋ ಮಾಡ್ಕೋಬೇಕು ಅಂತ. ಸೊ ಗಾಯ್ಸ್, ಫೈನಲಿ ವಿ ಡಿಡ್ ಇಟ್. ಆಯ್ತು ಜೋಶ್ ಇಲ್ಲಿ ನೋಡಿ ಗಾಯ್ಸ್, ಬೆಳಗ್ಗೆ 5 ಗಂಟೆ 6 ಗಂಟೆ ಫೀಲ್ ಆಗ್ತದೆ. ಬಿಡ್ರಿ ಮೊಬೈಲ್ ಬಿಡಿ, ಇಲ್ಲಿ ಬರ್ರಿ, ಇಲ್ಲಿ ಜೋಶ್ ಹಂಗೆ ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಜೋಶ್ ಹಂಗೆ ಐತಿ. ಇಲ್ಲಂತೂ ಸೈಡ್ಗೆ ಹಾಕ್ಬಿಟ್ಟರು ಕೂಡ. ಈ ಕಂಬಿ ಮೇಲೆ ಡಿಪೆಂಡ್ ಆಗಿ ಹೋಗ್ಬೇಕಾಗಿರುತ್ತೆ ಗಾಯ್ಸ್. ಇದ್ರ ಮೇಲೆ ಬಂದು ನಂದಿ ಕೊರೆದಿದ್ದಾರೆ. ಇವ ಹಂಗೆ ಇದು ಮಾಡ್ಕೋಬೇಕು. ಶಿವ ನಂದಿ ಸ್ವಲ್ಪ ಈಶ್ವರಂಗೆ ಹತ್ತಿರದಲ್ಲಿ ಇದೆಯಾ ಒಂದು ಮೊರೆನ ದೇವ್ರ ಹತ್ರ ಇಡಮ್ಮ, ಒಳ್ಳೆದಾಗಲಿ ಗಾಯ್ಸ್. ಅಲ್ಲಿಂದ ನಡ್ಕೊಬರದೆ ಒಂದಾದ್ರೆ ಇಲ್ಲಿ ನೋಡ್ಬೇಕು. ಕೆಳಗಡೆ ಫುಲ್ಲು ಪೀಕ್ ಬಿದ್ರಂತೂ ಇಲ್ಲಿಂದ ಆರಾಮ್ಸೆ ಹೋಗ್ಬಿಡ್ತಾರೆ ಕೆಳಗಡೆ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ನಾವು ಅಷ್ಟೆಲ್ಲ ಹತ್ಕೊಬಂದಿದ್ದು 1180 ಮೀಟರ್ ಐತೆ. ಅದಾಯ್ತು ಗಾಯ್ಸ್, ಹಿಂದಿಯಿಂದನೇ ಇದ್ದೀನಿ. ಎಷ್ಟು ಅದು ಟೆಂಪ್ರೇಚರ್ ಕೋಲ್ಡ್ ಬ್ರೀಸ್ ಬರ್ತಾ ಇದೆಯಲ್ಲ, ಅಲ್ಟಿ ಆಗೈತೆ. ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ಲೈಫಲ್ಲಿ ಮತ್ತೆ ಬರ್ತೀನಿ ಅಂತ ಗೊತ್ತಿಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮೆಮೊರಿ ಮಾತ್ರ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿದೆ ಬಸ್ ಒಂದು. ಸೊ ಗಾಯ್ಸ್ ಬನ್ನಿ, ಮೊರೆ ಹೋಗ್ಬಿಡುತ್ತೆ ಚಿಡಿಶಾಗಿ. ಗಾಯ್ಸ್ ಮೇಲೆ ಬರ್ತಾ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ, ಉಸಿರು ಕಟ್ಟಾಗಿರುತ್ತೆ. ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಕಿವಿನೋ ಬರುತ್ತೆ, ಆ ರೀತಿ ಫೀಲ್ ಆಗ್ತಾ ಇದೆ. ಸೊ ಇಯರ್ಪೋರ್ಟ್ ಹಾಕಿದ್ದೀನಿ, ರೆಕಾರ್ಡ್ ಆಗ್ತಾ ಇದೆ. ಅದರ್ವೈಸ್ ಇದು ದೂರದಲ್ಲಿ ಇಟ್ಕೊಂಬತ್ತಾರೆ, ಕಷ್ಟ ಆಗುತ್ತೆ. ಐ ಲವ್ ದಿಸ್ ಪ್ಲೇಸ್. ನಾನು ಆಗಿರೋಗೇನೋ ಅಲ್ಲಿದೆ ಅನ್ಕೊಂಡೆ. ಅಂತೂ ಇಂತು ಗಾಯ್ಸ್, ಹಾಯ್, ಏನಾದ್ರು ಹೇಳಕ್ ಬಯಸ್ತೀರಾ? ಏನ್ರಿ ಸಖತ್ತಿದೆ, ವಿಮರ್ಸ್ ಆಗಿದೆ. ಬನ್ನಿ ಒಂದ್ಸಲ, ಸ್ವಲ್ಪ ಇನ್ನೊಂದ್ಸಲ ಬರ್ಬೇಕು ಅನ್ಬೇಕು ಅನ್ನೋದು ಥಿಂಕ್ ಮಾಡ್ಬೇಕು. ಹೀಗೆ ಗೋಪಾಲ್ ಸರ್ ಆ ತರ ಇದೆ. ಬನ್ನಿ ಒಂದ್ಸಲ ವಿಸಿಟ್ ಮಾಡೋಣ, ಮತ್ತೆ ಮೀಟ್ ಮಾಡೋಣ. ಆದ್ರೆ ಏನಂತಂದ್ರೆ ಒಂದು ಕೋತಿ ಉಂಟು, ಬಹಳ ಕೀಟ್ಲೆ ಕೊಡುತ್ತೆ. ನಮ್ ಕಿತ್ಕೊಳಕ್ ಬಂದ್ರಂತ ಸ್ವಲ್ಪ ಡೇಂಜರಸ್ ಆಗಿ. ಈಗ ಗೋಪಾಲ್ ಸರ್ ಹೇಳ್ತಾ ಇದ್ರೆ, ಗೋಪಾಲ್ ಸರ್ ಎಂಡಿಂಗ್ ಪಾಯಿಂಟ್ ತಲುಪಿದ್ರೆ ಏನಾರು ಹೇಳಕ್ ಇಷ್ಟಪಡ್ತೀರಾ? ನಾನು ಕಂಪದಗಿರಿ ಫೀಲ್ ಇಲ್ಲಿ ಉಂಟು, ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಉಂಟು. ಕಪ್ಪತ್ ಗುಡ್ಡ ಹೋಗಿದ್ ಫೀಲಿಂಗ್ ಇದೆಯಂತ ಗಾಯ್ಸ್. ರೋಹನ್ ಸರ್ ಹೇಳ್ರಿ ಎಕ್ಸ್ಪೀರಿಯನ್ಸ್ ಏನಿಲ್ರಿ, ಆಯ್ತು ಬರುತ್ತೆ ಮುಂದೆ ದೇವ್ರ ಭೇಟಿಯಾಗಿದ್ರಿ, ಇಲ್ಲೂ ಬಂದು 2ನೇ ಸಲ ದೇವರುಗಳು ನೆಕ್ಸ್ಟ್ ಜೈನ್ ಅವ್ರ ಒಪಿನಿಯನ್ ಕೇಳೋಣ. ಸ್ವಲ್ಪ ಜಾಸ್ತಿ ಹೇಳ್ಬೇಕು ಅಂತ ಬರ್ಕೊಂಡು ಗಟ್ ಮಾಡ್ಕೊಂಡಿದ್ದಾರೆ. ಏನಿಲ್ಲ, ವರ್ಣಿಸಲು ಪದಗಳೇ ಸಾಲದು. ಪದಗಳೇ ಸಾಲದ. ಅವ್ರ ಕಡೆ ಡಿಕ್ಷನರಿ ಸರಿ ಇಲ್ಲ ಬಿಡ್ರಿ. ಸಂದೇಶ್ ಹೊನ್ನಳ್ಳಿ ಅವ್ರು ಹೇಳ್ತಾ ಇದ್ದಾರೆ, ನೋಡಿ ಏನ್ ಹೇಳೋದಾಗಲ್ಲ. ನೋಡಿ ಗಾಯ್ಸ್, ಎರಡೆರಡು ಕಣ್ಣಲ್ಲಿ ಅದು ತುಂಬ್ಕೊಳಕ್ ಆಗಲ್ಲ ಅಂತ 4 ಕಣ್ಣು ಹಾಕೊಂಡಿದೀವಿ. ಏನಾಗಿದೆ ಅಂದ್ರೆ ಸಂದೇಶ್ ಫುಲ್ ಕ್ಲಾರಿಟಿ ಮತ್ತೆ ಇಷ್ಟು ಎತ್ತರಕ್ಕೆ ಬಂದು ಟಾಪ್ ವ್ಯೂ ಅಲ್ಲಿ ಚಿರುಮುರಿ ತಿಂತಾ ಇದೀವಿ ಗಾಯ್ಸ್.
ನಮಗೋಸ್ಕರ ಚಿರ್ಮುರಿ ತಂದಿರುವಂತಹ ರೋಹನ್ ಹಾಗೂ ಗೋಪಾಲ್ ರವರಿಗೆ ಎಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ವೈಯಕ್ತಿಕವಾದ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕೆಲವೊಂದ್ಸರಿ ಅನ್ನೋದು ಋಣ ತಿನ್ನೋ ಋಣ ಎಲ್ಲ ಯಾರು ಬಂದಿರುತ್ತೆ ಅವ್ರಿಗೆ ಸಿಕ್ಕಿರೋದು. ಅಲ್ಲಿಂದ ಕಷ್ಟಪಟ್ಟು ಬ್ಯಾಗಲ್ಲಿ ತಗೊಂಬಂದಿದ್ದು ಕೋತಿಗಳು ಪಾಲಾಯಿತು. ಪರವಾಗಿಲ್ಲ ಬಿಡಿ, ಅದು ತಿನ್ಕೊಳ್ಳಿ, ನಮಗೆ ಪ್ರಸಾದ ಸಿಕ್ಕಿದೆ. ಸೊ ಅದ್ರಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿಲ್ಲ ಗೈಸ್, ಅದೇ ಆಗಿರೋದು. ಒಂದು ಸ್ವಲ್ಪ ತಿನ್ಬೇಕಾಗಿತ್ತು ಅಂತ, ಕೈಯಲ್ಲಿ ಇಟ್ಕೊ ತಿನ್ಬೇಕಾಗಿತ್ತು ಅಂತ, ಅದು ಕಚ್ಚೋ ರೀತಿ ಬಂದ ಗೈಸ್. ಇದು ಎಂಕರೇಜ್ ಮಾಡಬೇಕು ಅಲ್ಲ ಡಿಸ್ಕರೇಜ್ ಮಾಡಬೇಕು ಗೈಸ್. ಹನುಮಂತನ ಸ್ವಲ್ಪ ತಿನ್ಬೇಕು ಅಂತ ಹೇಳೋದು. ಗಾಯ್ಸ್, ಈ ಕೋತಿಗಳಿಗೆ ಜೀವನದಲ್ಲಿ ಇಷ್ಟೊಂದು ಎದುರಿಸಿ ಭಯ ಹುಟ್ಟಿಸ್ಬಿಟ್ಟಿದೆ ಗಾಯ್ಸ್. ಲಿಚೆನ್ಸ್ ಗಾಯ್ಸ್, ಇದು ಲಿಚೆನ್ಸ್ ಇದೆಯಲ್ಲ, ಲಿಚೆನ್ಸ್ ಇದ್ರೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಫ್ರೀ ಇದೆ ಅಂತ. ಸೊ ದಿಸ್ ಇಂಡಿಕೇಟ್ಸ್ ಫಂಗೈ ಮತ್ತು ಆಲ್ಗೆ ಎರಡು ಮಿಕ್ಸರ್ ಆಗಿ ಇದನ್ನು ಕ್ರಿಯೇಟ್ ಮಾಡುತ್ತೆ. ಇದಿದ್ರೆ ಗುಡ್ ಎನ್ವೈರನ್ಮೆಂಟ್ ಅಂತ. ಸೊ ಅಷ್ಟು ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಸಿಟಿಯಿಂದ ಔಟ್ಸೈಡ್ ಇದೆ. ನಂದಿ ಮೇಲೆ ಬಂದರೆ ಇದೆ ಕರ್ನಾಟಕ ಬಾವುಟ ಗಾಯ್ಸ್. ನವೆಂಬರ್ 30 ಲಾಸ್ಟ್ ದಿನ ಬಂದಿದ್ದೀವಿ. ನವೆಂಬರ್ 1 ಕನ್ನಡ ದಿನಾಚರಣೆ, ಕರ್ನಾಟಕದ ಬಾವುಟ. ನವೆಂಬರ್ 30 ನಮ್ಮ ಮಂತ್ ಏನಿದೆ ನವೆಂಬರಲ್ಲಿ, ಯೂಶ್ವಲಿ ನಾವೆಲ್ಲ ನೆನ್ಪಿಡೋದೆ ಕನ್ನಡ ರಾಜ್ಯೋತ್ಸವ ಅಂತ. ಸೊ ಒಬ್ಬ ಕನ್ನಡಿಗನಾಗಿ ನವೆಂಬರ್ 30, ಸೊ ಕನ್ನಡ ರಾಜ್ಯೋತ್ಸವ ಪ್ರತಿ ನವೆಂಬರ್ ದಿನ ಯಾವಾಗಲೂ ಆಚರಿಸ್ತಾ ಇದ್ದೀವಿ. ಸೊ ನವೆಂಬರ್ ಕೊನೆ ದಿನ ಅಂತ ಹೇಳ್ಬೋದು. ಕನ್ನಡನ ಜಾಸ್ತಿ ಜನ ಬಳಸೋಣ. ಏನಿದ್ರೆ ಬೇರೆ ರಾಜ್ಯದವರು ಅವರು ಕೂಡ ಬಳಸೋಕೆ ಇರೋಣ. ಬೆಂಗಳೂರಲ್ಲಿ ಅವರೇ ಜಾಸ್ತಿ ಆಗ್ತಾಯಿದ್ದಾರೆ. ಸೊ ಯಾಕೆ ನಾವು ಬರೀ ಕನ್ನಡನ ನವೆಂಬರ್ 1 ಮಾತ್ರ ನೋಡಬೇಕು, ನಂಬರ್ 1 ಸ್ಥಾನದಲ್ಲಿ ಕೂಡ ನೋಡೋಣ. ಎಲ್ಲರೂ ಬಳಸಿ ಅಂತ ನಾನು ಕೇಳ್ಕೊಳ್ಳೋದು. ಹೆಮ್ಮೆಯ ಕನ್ನಡಿಗ. ಕನ್ನಡ ರೋಮಾಂಚನವಿ ಕನ್ನಡ. ಸೊ ಗಾಯ್ಸ್, ಇದು ಲಾಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನಾವು 5 ಜನ ಏನೋ ಪ್ಲ್ಯಾನ್ ಮಾಡ್ತೀವಿ, ಎಲ್ಲ ಬಂದು ಆರಾಮ್ಸೆ ತಲುಪಿದ್ದೀವಿ. ರಿಟರ್ನ್ ಯಾವುದೇ ತೊಂದರೆ ಇಲ್ಲದ 4 ಜನ ಯೂತ್ಗಳಾದ ಕಾರಣ ಯಾವುದೇ ಒಂದು ಇದಿಲ್ಲ, ಇಲ್ಲಿ ಬಂದಿದ್ವಿ. ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ಬಗೆಯೇ ಅರಿಗೆ ಧನ್ಯವಾದವೇ ಕೈಯ ಹೇಗೆ ಜಗಿಸಿದು ಮುಂದೆ ಮುಂದೆ ಎಂದು ಕಣ್ಣ ಕಂಬನಿಯ ತೋರಿಸುವ ಸೇವ. ಅವ್ರದ್ದು ಒಂದು ಆಯುಧ ಐತೆ. ಭಾಳ ಹುಷಾರಿರ್ಬೇಕ್ರಿ ಇಲ್ಲಿ. ಒಬ್ಳೆ ಶಿಕ್ಷೆ ಹೆಣ್ಮಕ್ಳು ಕೈ ತಿಳ್ಕತಿ. ಸ್ವಲ್ಪ ಬರ್ರಿ, ನಾ ಮಧ್ಯ ಇರ್ತೀನಿ ಬರ್ರಿ. ಪ್ರಸಾದ್ ಅವ್ರಿಗೆ ಮುಂದೆ ಹೋಗ್ರಿ. 12 ಗಂಟೆಯಿಂದ 3 ಗಂಟೆ ಇಲ್ಲಿಗೆ 4 ಅವರ್ಲಿ ಬಂದು ಎಂಜಾಯ್ ಮಾಡಾಯಿತು. ಸೊ ಈಗ ಇಳಿತಾ ಇದ್ದೀವಿ ಗಾಯ್ಸ್. ಎಷ್ಟು ಗಂಟೆಗೆ ನಾವು ಕೆಳಗಡೆ ಹೋಗ್ತೀವಿ ಅಂತೀನಿ. ಐ ಥಿಂಕ್ 10ಕ್ಕಿಂತ ಇಳಿಯೋದೇ ಬೇಗ ಇಳಿತೀವಿ ನನ್ನ ಪ್ರಕಾರ. ವಿತಿನ್ 1 ಅವರ್ಗೆಲ್ಲ ಹೋಗ್ಬಿಡ್ತೀವಿ. ಜೋಶ್ ಇದೆ ಕಾಗಿದೆ ಇಲ್ಲದೆ ಲಾಗರ್ ಪ್ರಸಾದ್ ಅವರೇ ಕಾಗಿದೆ ಕಾಂತವೇ ಆಗಿದೆ ನಯ ಹಾಜರಿ ಮರೆತು ಹೃದಯಲಿ ಏನೋ ನಂಟಿದೆ ನೋಡಿ ಬ್ರೋ. ಏನೋ ನಂಟಿದೆ. ನಾ ಸಾವಿಗೆ ಈ ತಂಪೊತ್ತಲ್ಲಿ ಸಾವಿರ ವಿಷಯ ಬೇಕಾ? ಯೂಟ್ಯೂಬರ್ ಇದ್ದಾರೆ ಗಾಯ್ಸ್ ಒಬ್ರು ಇಲ್ಲಿ. ಗಾಯ್ಸ್ ಇಳಿತಾ ಇದೀವಿ. ಆವಾಗಲೇ ಹತ್ಬೇಕಾರೆ ಇದೇ ಪಾಯಿಂಟಲ್ಲಿ ಕೋತಿಗಳು ಬಂದಿದ್ದು. ಈಗ ನೋಡಿ ಗಾಯ್ಸ್ ಏನಿದೆ ಅಂತೀರಾ? ಓ ಎಷ್ಟು ಕಿಚ್ಚಕ್ಕಾಗುತ್ತೆ ಅಷ್ಟು ಕಿಚ್ಚುರಿ. ಯಾಕಂದರೆ ಟೈಮ್ 3 ಗಂಟೆ 10 ನಿಮಿಷ ಆಗಿದೆ. ಈಗ ನೋಡಿ ಎಷ್ಟು ಬ್ರೀಸ್ ಬರ್ತಾ ಇದೆ ಅಂತ. ಆಹಾ ಕೋಲ್ಡು, ಬೇಗ ಹೋಗ್ಬಿಡಿ. ಸೊ ಗಾಯ್ಸ್ ಹತ್ತಾದ್ಮೇಲೆ ಈಗ ಇಳಿಯುವಂಥ ಸ್ಪರ್ಧೆ. ಇಳಿಯೋದು ಒಂದು ಸ್ವಲ್ಪ ರಿಸ್ಕ್ ಏನಿರಲ್ಲ ಅಷ್ಟೇನು, ಬಟ್ ಚೆನ್ನಾಗಿತ್ತು. ಹತ್ಬೇಕಾದ್ರೆ ಅದು ಒಂದು ಎಕ್ಸ್ಪೀರಿಯನ್ಸ್ ಐತಲ್ಲ ಗಾಯ್ಸ್, ಅದು ಮಾತ್ರ ಅಲ್ಟಿಯಾಗಿರುತ್ತೆ ಲೈಫಲ್ಲಿ. ಮತ್ತೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ ಗೊತ್ತಿಲ್ಲ. ಬಟ್ ಇನ್ನೂ ತುಂಬ ಜನ ಬರ್ತಾಯಿದ್ದಾರೆ. 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಗಾಯ್ಸ್ ಕರ್ನಾಟಕದಲ್ಲಿ ಇದ್ದೀವಿ. ಕನ್ನಡ ಬರದೇ ಇರೋ 4 ಜನಕ್ಕೆ ಕನ್ನಡ ಹೇಳ್ಕೊಡೋಣ ಕೆಳಗಡೆ ಅಲ್ಲಿ ಸಿಕ್ಕಿದ್ರೆ. ಎಸ್ ಎಸ್
ಕನ್ನಡನೇ ಮಾತಾಡೋಣ, ಕನ್ನಡನೇ ಬಳಸೋಣ, ಕನ್ನಡಕ್ಕೆ ಮರ್ಯಾದೆ ಕೊಡೋಣ. ಕರ್ನಾಟಕದಲ್ಲಿದ್ದೀವಿ, ಜೈ ಕರ್ನಾಟಕ. ಇದ್ದಂಥ ಕೋತಿಗಳು ಈಗ ಇಲ್ಲಿ ಬಂದು ಚಾರ್ಜ್ ವಹಿಸ್ಕೊಳ್ತಾ ಇದ್ದಾವೆ. ಬ್ಯಾಗ್ ಜೋಪಾನವಾಗಿ ಇಟ್ಕೊಳ್ಳಿ. ಸೊ ಮೇಲ್ಗಡೆ ಹತ್ತುತ್ತಾ ಇದ್ದಾವೆ. ಮೊಬೈಲ್ಗಳು ಜೋಪಾನ ಕಿತ್ಕೋದ್ರಂತ ಮುಗಿದ ಕತೆ ನೋಡಿ. ಇದೇ ಪ್ರಾಬ್ಲಮ್ ಗೈಸ್, ಕಪಿಗಳೇನಾದ್ರು ಲಗೇಜ್ ಕಿತ್ಕೊಬಿಡ್ತವೆ ಅಂತ. ಇಟ್ಕೊಂಡು ಮೇಲೆ ಹತ್ತಾ ಇದ್ರೆ ವ್ಯಾಪಾರ ಮಾಡೋದಕ್ಕೆ ಎಷ್ಟು ಕಷ್ಟ ಅಲ್ವ. ತಲೆ ಮೇಲೆ ಇಟ್ಕೊಂಡು ನಾವು ಹಂಗೆ ನಡೆಯೋದು ಕಷ್ಟ ಆಯ್ತು. ಇಲ್ಲೆಲ್ಲ ಸೈಡಲ್ಲಿ ಹಾಕಿರೋದೆಲ್ಲ ಕಿತ್ತೋಗಿದೆ ಗೈಸ್ ಆಲ್ಮೋಸ್ಟು. ಸೊ ಇದನ್ನು ಬೇಗ ಹಾಕ್ಸೋವಂಥ ವ್ಯವಸ್ಥೆ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ ಅವ್ರಿಗೆ ಎಲ್ಲರಿಗೂ ಡಿಫಿಕಲ್ಟ್ ಆಗುತ್ತೆ. ಗಾಯ್ಸ್ ಅಂತೂ ಇಳಿತಾ ಇದ್ದೀವಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಗಾಯ್ಸ್. ಟೆಂಪ್ರೇಚರ್ ಎಲ್ಲ ಸ್ವಲ್ಪ ಬಾಡಿಲಿ ಏರ್ದಂಗೆ ಆಗಿತ್ತು. ಇರುವಂಥ ಕೊಲೆಸ್ಟ್ರಾಲ್ ಎಲ್ಲ ಅರ್ಧಕ್ಕರ್ಧ ಕಡಿಮೆ ಆಗಿದೆ ನಿಜ ಗಾಯ್ಸ್. ಯಾಕಂದ್ರೆ ಟೆಂಪ್ರೇಚರ್ ಮೇಲೆ ಹೋಗ್ತಾ ಹೋಗ್ತಾ ಕಡ್ಡಿ ಆಗಿದೆ. ಎರಡು ಮೂಗಲ್ಲು ಕೊಳವೆ ಥರ ಬರ್ತಿದೆ. ಏನು ಗೊತ್ತಾ? ಸೊ ಈ ಥರ ಅಪರೂಪಕ್ಕೆ ಮಾಡಿದ್ರೆ ನಿಜ ನಿಮಗೆ ಏನಿರುತ್ತೆ, ನಿಮ್ಮದು ಕೊಬ್ಬಿರುತ್ತೆ, ಅದೆಲ್ಲ ಕರಗುತ್ತೆ. ತಪ್ಪಿದ್ರೆ ನಾ ಹೇಳಿರೋ ಸಾರಾಂಶನೇ ತಪ್ಪಿದ್ರೆ ಮನಸ್ಬಿಡಿ ಅಷ್ಟೇ. ಐ ಮೀನ್ ಏನಾದ್ರು ಯಾರಾದರೂ ಸಿಗಾಕೊಂಡ್ಬಿಟ್ಟು ಮಿಸ್ ಆಗಿ ಯಾರು ಇಲ್ಲದಾಗ ಬಂದ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ. ನನಗೆ ಭಯ ಆಗ್ತಾ ಇದೆ. ಸೊ ಗೈಸ್ ಅಕ್ಕಪಕ್ಕ ಈ ಥರ ಗ್ರೀನರಿ ಇತ್ತಲ್ಲ, ಅಲ್ಟಿಯಾಗಿ ಕಾಣ್ತಾ ಇತ್ತು ಪ್ಲೇಸ್ ಮಾತ್ರ ನೋಡೋದಕ್ಕೆ ಸಕ್ಕತ್ತಾಗಿತ್ತು. ನಾವು ಅದನ್ನೇ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತಿದ್ದು. ಹತ್ತಬೇಕಾದ್ರೆ ಇಲ್ಲೂ ಕೂಡ ಸ್ಟಕ್ ಆಗಿದ್ರು ತುಂಬ ಜನ. ಸೊ ಕೆಳಗಡೆ ಹೋಗ್ತಾ ಇದ್ವಿ. ಬೇಗ ಇಳಿದ್ಬಿಟ್ಟು ಬೇಗ ಬೆಂಗಳೂರು ಸೇರಬೇಕು ಅನ್ನೋದೇ ಥಾಟ್ ಇತ್ತು. ಸೊ ಆದಷ್ಟು ಬೇಗ ಹೋಗೋಣ ಅಂತ ಬಂದಿದ್ವಿ. ಇದೇ ನೋಡಿ ಮತ್ತೆ ಅದು ಉಳ್ಕಲ್ ಹತ್ರ ಕ್ಷೇತ್ರ ಹತ್ರಕ್ಕೆ ಬಂದ್ವಿ. ಗೈಸ್ 3:30 ಆಗಿದೆ. ಉಳ್ಕಲ್ ಬಾವಿ ಹತ್ರ ಇದ್ವಿ. ಹೋಗ್ಬೇಕಾದ್ರೆ ಇದೇ ಕಡೆಯಿಂದ ಹೋಗಿದ್ದು. ಸೊ ವಾಪಸ್ ರಿಟರ್ನು ಇವತ್ತು ತೊಂದರೆಯಿಂದ ಬಂದಿದ್ದೀವಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಗಾಯ್ಸ್. ಇನ್ನೊಂದು ಸ್ವಲ್ಪ ಇದೆ ಡಿಸ್ಟೆನ್ಸು. ಇನ್ನೊಂದು 4 ಗಂಟೆಲೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಕೋಬೋದು. ಸೊ ಉಳ್ಕಲ್ ಬಾವಿ ಪಾಯಿಂಟ್ ಹತ್ತುವಾಗಲೇ ಇದ್ದಿದ್ದು. ಸೊ ಬ್ಯಾಗ್ ಎತ್ಕೊಂಡು ಅನಿಸ್ತು. ಸ್ವಲ್ಪ ಟಯರ್ಡ್ ಆಗಿದೆ. ಸೌತ್ ಆಫ್ರಿಕಾದ ಮೇಲೆ ಇರೋ ಮ್ಯಾಚ್ ಗಾಯ್ಸ್. ಕೊಹ್ಲಿ 84 ಹೊಡೆದಿದ್ದಾರೆ. 84 ಬಾಲಲ್ಲಿ ಗಾಯ್ಸ್. ಅದು ಸೌತ್ ಆಫ್ರಿಕಾದ ಮೇಲೆ ಹೊಡಿತಾರೆ. ಇವತ್ತು ಒಂದು 100 ಆಗುತ್ತೆ ಕೊಹ್ಲಿದು. ಕೊಹ್ಲಿ ಫ್ಯಾನ್ಸ್ ಎಲ್ಲರೂ ಒಂದ್ಸರಿ ಜೋಶಾಗಿ ಜೈ MSD ನಿಜ. ಯಾಕಂದರೆ ಕೊಹ್ಲಿದು ಓಡಿಯಾಗಿ ಮಾತ್ರ ಅದು T20 ಟೆಸ್ಟ್ ಕ್ರಿಕೆಟ್ಗೆ ಅವರು ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇವತ್ತು ಒಳ್ಳೆ ಮ್ಯಾಚ್ ಇದೆ, ಮಿಸ್ ಮಾಡ್ಕೊಂಡೆ ಅನ್ನಿಸ್ತಾರೆ. ಬಟ್ ಹೋಗೋಣ ಗಾಯ್ಸ್ ಬೇಗ. ಸೊ ಇಂಡಿಯಾ ಗೆಲ್ಲುತ್ತೆ ಪಕ್ಕ, ಯಾಕಂದರೆ ಆಲ್ರೆಡಿ ಸೋತ್ಬಿಟ್ಟಿದೆ ಪ್ರೀವಿಯಸ್ ಮ್ಯಾಚಲ್ಲಿ. ಅವ್ರು ಒಳ್ಳೆ ಟಕ್ಕರ್ ಕೊಡ್ಬೇಕು ಗಾಯ್ಸ್. ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ ಎಲ್ಲಿ ಬಂದಿದ್ದೀವಿ ಲಗೇಜ್ ಇಟ್ಟಿದ್ದ ಕಡೆ. ಸೊ ಲಗೇಜ್ ಇಟ್ಕೊಂಡು ಹೊಟ್ಬಿಡೋಣ ಗಾಯ್ಸ್. 10 ರೂಪಾಯಿ ಕಲ್ಲಂಗಡಿ ತಗೊಳ್ರಿ. ಒಂದು ಕಲ್ಲಂಗಡಿನ ತಗೊಳ್ರಲ್ರಿ ನೀವು. ಟೈಮ್ ಇವ್ರು 4 ಜನ ಕರ್ಕೋಗಿ ಒಂದು ಪಾಠ ಕಲಿಸೋದಿದೆ ಗಾಯ್ಸ್. ನಾನು ಆ್ಯಕ್ಟಿವ್ ಆಗಿರ್ತೀನಿ. ಹಾಕಿ ಕರ್ಕೋಗೋಣ ಗಾಯ್ಸ್. ಗಾಯ್ಸ್ ನಾವು ಬಾಯ್ಸೇ ಆಗಿದ್ದಕ್ಕೆ ಇಷ್ಟು ಬೇಗ ಬರ್ತಾ ಇದ್ದೀವಿ. ಒಂದು ವೇಳೆ ಗರ್ಲ್ಸ್ ಇದ್ದಿದ್ರೆ ನೀವು ಇನ್ನೂ ಟೈಮ್ ಆಗುತ್ತೆ. ನೋಡಿ ಮಳೆ ಬಂದಿರೋದು ನೀವು ಅಂತೂ ಇಂಥ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವು ಅಲ್ಲಿ ಬಿಟ್ಟಿದ್ದು 3 ಗಂಟೆ 5 ನಿಮಿಷ ಆಗಿತ್ತು. ಇವಾಗ 4 ಗಂಟೆ ಆಗಿ ಬರ್ತಾ ಇದೆ. ಇಂಡಿಯಾ ಒಳ್ಳೆ ಸ್ಕೋರ್ ಹೊಡೆದಿದ್ದಾರೆ ಗಾಯ್ಸ್. ಜೊತೆಗೆ ಈಗ ಬಾಟಮ್ಗೂ ಬಂದಿದ್ದೀವಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಗಾಯ್ಸ್. ಈಗ 4 ಗಂಟೆ ಆಗಿ ಬರ್ತಾ ಇದೆ. ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಿದ್ವಿ. ಒಂದ್ಸಲ ಶಿವಗಂಗೆ ನೋಡಬೇಕು ಅಂತಿದ್ದೆ. ಸೊ ಶಿವಗಂಗೆ ಅನ್ನೋದು ಒಂದು ಅಧ್ಯಾಯ, ಒಂದು ಚಾಪ್ಟರ್ ಆಯಿತು. ಒಂದು ಪಾದ ಇದೆ, ಸ್ಪರ್ಶ ಮಾಡುವುದು ಮಾಡಿ ಪಾದ ಸ್ಪರ್ಶ ಮಾಡ್ತಾ ಇದ್ದೀನಿ. ಗಾಯ್ಸ್ ಇದೇ ಎಂಡಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಹೋಗಿದ್ದು. ಸೊ ಅಲ್ಟಿಮೇಟ್ಲಿ ನಾವೆಲ್ಲ ಸಕ್ಸಸ್ಫುಲಿ ಹತ್ತಿ 3:05 ಬಿಟ್ಟು 4 ಗಂಟೆಗೆಲ್ಲ ರೀಚ್ ಆಗಿದ್ವಿ. ಸೊ 1 ಅವರ್ ಸದ್ಯಕ್ಕೆ ನಾವು ಬೆಟ್ಟಿಂದ ಹಿಡಿದ್ವಿ. ಕೊಹ್ಲಿ 100 ಹಾಕಿದ್ದಾನೆ ಗಾಯ್ಸ್. ಇಲ್ಲ ರನ್ ಚೇಸ್ ನಡೀತಾ ಇದ್ದಾರೆ. ಇಂಡಿಯಾ ಗೆಲ್ಲಿ ಇವತ್ತು ಅಂತ ಅಂತೂ ಕೆಳಗಡೆ ಬಂದಿದ್ದೀವಿ. ಇನ್ನೊಂದಿದೆ ಎಮ್ಮೆ ಬಸವಣ್ಣ ಅಂತ. ಮೈಸೂರಲ್ಲಿ ಯಾವ ಥರ ಇರುತ್ತೆ ನೋಡಿ ಬಸವಣ್ಣ ಇದೆಯಲ್ಲ, ಸೇಮ್ ಅಷ್ಟೇ ಐತಿದೆ ಗಾಯ್ಸ್. ಸೊ ಗಾಯ್ಸ್ 4 ಗಂಟೆ ಆಗಿದೆ ಎಕ್ಸಾಕ್ಟಾಗಿ 4 ಗಂಟೆ. ಸೊ 12 ಸ್ಟಾರ್ಟ್ ಮಾಡಿದ್ವಿ, 4 ಗಂಟೆಗೆ ಡೌನ್ ಬಂದಿದ್ವಿ. ಇಷ್ಟ ಆಯ್ತು ಗಾಯ್ಸ್. ನೋಡಿ ಗಾಯ್ಸ್ ಎಲ್ಲ ಜೋಪಾನ ಹೋಗಿದ್ದು ಬಂದಿದ್ವಿ. ಬಸ್ ಪ್ಯಾಕ್ ಆಗಿದ್ವಿ. ಆಯ್ತು ಜೋಶ್